ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ತೆರೆಯಿರಿ. ಅನುವಾದ ಓದುವವರು ಕೈ ಮೇಲೆತ್ತಬಹುದು. ಶ್ರೀಮದ್ ಭಾಗವತ ಸ್ಕಂದ 4 ಅಧ್ಯಾಯ 3 ಶಿವ ಸತಿಯರ ಸಂವಾದ. ಈ ಅಧ್ಯಾಯದಲ್ಲಿ ಒಟ್ಟು 25 ಶ್ಲೋಕಗಳಿವೆ. ಹಿಂದಿನ ಅಧ್ಯಾಯದಲ್ಲಿ ಶಿವನಿಗೆ ದಕ್ಷನು ನೀಡಿದಂತಹ ಶಾಪ, ಅದಕ್ಕೆ ಕಾರಣವಾದಂತಹ ಸಂದರ್ಭ ಮತ್ತು ಶಾಪದ ನಂತರ ಪ್ರತಿಶಾಪಗಳು ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ಈ ಒಂದು ಅಧ್ಯಾಯದಲ್ಲಿ ನಾವು ಮುಂದುವರಿದಂತಹ ಭಾಗವನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಶಿವ ಮತ್ತೆ ಸತಿಯರ ನಡುವೆ ನಡೆದಂತಹ ಸಂವಾದ, ಅದು ಯಾವ ಕುರಿತಾಗಿ? ದಕ್ಷನು ಮಾಡ್ತಾ ಇರುವಂತಹ ಇನ್ನೊಂದು ಯಜ್ಞದ ಕುರಿತಾಗಿ. ಸತಿಯು ಆ ಒಂದು ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಉತ್ಸುಕಳಾಗಿದ್ದಾಳೆ. ಆದರೆ ಶಿವನು ಆಕೆಯನ್ನ ತಡೆಯುತ್ತಾನೆ. ಶಿವನು ತಡೆಯುವುದಕ್ಕೆ ಕಾರಣವೇನು, ಸತಿ ಹೋಗುವುದಕ್ಕೆ ಕೊಡುವಂತಹ ಕಾರಣಗಳೇನು ಅನ್ನುವಷ್ಟು ವಿಚಾರಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಒಂದು ಅಧ್ಯಾಯ ಮೈತ್ರೇಯ ಮುನಿಗಳ ಮಾತುಗಳ ಮುಖಾಂತರವಾಗಿ ಪ್ರಾರಂಭವಾಗ್ತಾ ಇದೆ. ಹಿಂದಿನ ಅಧ್ಯಾಯದ ಮುಂದುವರಿದ ಭಾಗ. ಸದಾ ವಿದ್ವಿಷತೋರೇವಂ ಕಾಲೋ ವೈಧ್ರಿಯಮಾಣಯೋ ಜಾಮಾತು ಶ್ವಶುರಸ್ಯಾಪಿ ಸುಮಹಾನತಿ ಚಕ್ರಮೇ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯರು ಮುಂದುವರಿಸಿ ಹೀಗೆ ಹೇಳಿದರು: ಈ ರೀತಿ ಮಾವ ಮತ್ತು ಅಳಿಯನ ಅಂದರೆ ದಕ್ಷ ಮತ್ತು ಶಿವನ ನಡುವೆ ವಿರಸವು ಸಾಕಷ್ಟು ದೀರ್ಘಕಾಲ ಮುಂದುವರಿಯಿತು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ದಕ್ಷನು ಶಿವನಿಗೆ ಕೊಟ್ಟಂತಹ ಶಾಪ ಏನು ಅಂತ ಹೇಳಿದ್ರೆ, ಯಜ್ಞದಲ್ಲಿ ಶಿವನಿಗೆ ಪಾಲು ಇರುವುದಿಲ್ಲ ಅನ್ನುವಂತಹ ಒಂದು ಶಾಪ. ಅದಕ್ಕೆ ಅನುಗುಣವಾಗಿಯೇ ಈಗ ದಕ್ಷನು ನಡೆದುಕೊಳ್ತಾ ಇದ್ದಾನೆ. ಮತ್ತು ಬ್ರಹ್ಮದೇವರಿಂದಲೂ ಕೂಡ ದಕ್ಷನಿಗೆ ಬಹಳಷ್ಟು ಪ್ರೋತ್ಸಾಹ ದೊರಕುವಂತಹ ಒಂದು ಕಾರ್ಯವನ್ನ ಅವರು ಮಾಡ್ತಾರೆ. ಬ್ರಹ್ಮನು ದಕ್ಷನನ್ನು ಸಕಲ ಪ್ರಜಾಪತಿಗಳ ಅಧಿಪತಿಯನ್ನಾಗಿ ನೇಮಿಸಿದರು ಅಂತ ಹೇಳಿ ಇದೆ. ಪ್ರಜಾಪತಿ ಅಂತ ಹೇಳಿದ್ರೇನೆ ಒಂದು ರೀತಿಯಾದಂತಹ ಉನ್ನತವಾದಂತಹ ಸ್ಥಾನ. ಅಂತಹ ಪ್ರಜಾಪತಿಗಳಿಗೂ ಕೂಡ ಈತನು ದಕ್ಷನು ಒಬ್ಬ ಅಧಿಪತಿಯಾಗಿದ್ದಾನೆ ಅನ್ನುವಂಥದ್ದು, ಅದು ಇನ್ನೂ ಉನ್ನತವಾದಂತಹ ಸ್ಥಾನಕ್ಕೆ ದಕ್ಷನನ್ನು ಏರಿಸಲಾಯಿತು. ಆದರೆ ದಕ್ಷನು ತನ್ನ ಹೊಟ್ಟೆ ಕಿಚ್ಚು, ದ್ವೇಷಭಾವ, ಜಂಬ ಇತ್ಯಾದಿ ಯಾವುದನ್ನು ಕೂಡ ಆತನು ಕಡಿಮೆ ಮಾಡಲಿಲ್ಲ. ಶಿವನ ಬಗ್ಗೆ ದ್ವೇಷಭಾವವನ್ನು ಅವನು ಮುಂದುವರಿಸಿಕೊಂಡು
ಹೋಗ್ತಾ ಇದ್ದಾನೆ. ಇಷ್ಟಾಗ್ತಾ ಇರ್ಬೇಕಾದ್ರೆ ಮತ್ತೆ ಮುಂದಿನ 3ನೆಯ ಶ್ಲೋಕದಲ್ಲಿ ದಕ್ಷನು ಆಚರಿಸಲಿಕ್ಕೆ ಹೊರಟಿರುವಂತಹ ಆ ಒಂದು ಯಜ್ಞದ ಕುರಿತಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟ್ವಾಸ ವಾಜಪೇಯೇನ ಬ್ರಹ್ಮಿಷ್ಟಾನಭಿಭೂಯ ಚ ಬೃಹಸ್ಪತಿ ಸವಂ ನಾಮ ಸಮಾರೇಭೆ ಕ್ರತೋತ್ತಮಂ. ಶಶಿಕುಮಾರ್ ಪ್ರಭು 3ನೇ ಅನುವಾದ ಓದಿ. ಶ್ಲೋಕ 3 ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ದಕ್ಷನು ವಾಜಪೇಯ ಎಂಬ ಯಾಗವನ್ನು ಆಚರಿಸಿದನು. ಅದಕ್ಕೆ ಬ್ರಹ್ಮನ ಬೆಂಬಲ ಇದ್ದೇ ಇರುತ್ತದೆಂಬ ಅತಿಯಾದ ವಿಶ್ವಾಸ ಅವನಿಗಿತ್ತು. ಶಿವನ ಅನುಯಾಯಿಗಳನ್ನು ಅವನು ಕಡೆಗಣಿಸಿದನು. ಆಮೇಲೆ ಅವನು ಬೃಹಸ್ಪತಿ ಸವ ಎಂಬ ಇನ್ನೊಂದು ಮಹಾಯಜ್ಞವನ್ನು ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಯಜ್ಞ ಮಾಡುವಂತಹ ಕ್ರಮ. ವಾಜಪೇಯ ಅನ್ನುವಂತಹ ಯಜ್ಞವನ್ನ ಮೊದಲು ಮಾಡಿ ನಂತರ ಬೃಹಸ್ಪತಿ ಸವ ಯಜ್ಞವನ್ನ ಮಾಡುವಂತದ್ದು ಕ್ರಮ. ಅದಕ್ಕೆ ಸರಿಯಾಗಿ ಇವರು ಯಾಗವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಯಜ್ಞ ಯಾಗಾದಿಗಳ ಮೂಲ ಉದ್ದೇಶ ಏನು ಅಂತ ಹೇಳಿ ನೋಡುವುದಾದ್ರೆ ಅದು ಭಗವಾನ್ ಶ್ರೀಕೃಷ್ಣನನ್ನು ಅಥವಾ ವಿಷ್ಣುವನ್ನು ತೃಪ್ತಿಪಡಿಸುವುದು. ಶಿಲಪ್ರಭುಪಾದರು ಭಾವಾರ್ಥದಲ್ಲಿ ಇದರ ವಿಚಾರವಾಗಿ ತಿಳಿಸ್ತಾ ಇದ್ದಾರೆ. ವಿಷ್ಣುವಿನ ತೃಪ್ತಿ ಉಂಟಾದ್ರೆ ಯಜ್ಞವು ಸಫಲವಾದಂತೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ಸಕಲ ಯಜ್ಞಗಳು ಭಗವಂತನಿಗೆ ಸಲ್ಲಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಯಜ್ಞ ಅಥವಾ ಆ ಕಾರ್ಯ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಮತ್ತು ಯಾವಾಗ ಈ ಒಂದು ಯಜ್ಞ ಸಫಲವಾಗ್ತದೆ, ಕೇವಲ ಭಗವಂತನನ್ನು ಮಾತ್ರ ನಾನು ಪೂಜಿಸ್ತೇನೆ, ಅವನ ಭಕ್ತರನ್ನು ನಾನು ಪರಿಗಣಿಸುವುದಿಲ್ಲ ಅಥವಾ ನಿರ್ಲಕ್ಷ್ಯ ಮಾಡ್ತೇನೆ ಅಂತ ಹೇಳಿ ಆದ್ರೆ ಅದು ಭಗವಂತನಿಗೆ ಇಷ್ಟ ಆಗುವುದಿಲ್ಲ. ಭಗವಂತ ಒಬ್ಬನೇ ಅಲ್ಲ, ಆತನ ಎಲ್ಲ ಭಕ್ತರನ್ನ ಸೇರಿಸಿಕೊಂಡು ಅವನ ಒಂದು ಯಜ್ಞವನ್ನ ನಡೆಸುವಂತಹದ್ದು. ಆದ್ರೆ ಇಲ್ಲಿ ವೈಷ್ಣವಾನಾಂ ಯಥಾಶಂಭು, ಭಗವಂತನ ಶ್ರೇಷ್ಠ ಭಕ್ತನಾದಂತಹ ಶಂಭುವನ್ನೇ ನಿರ್ಲಕ್ಷಿಸಿ ಮಾಡುವಂತಹ ಯಜ್ಞನ ಆ ಒಂದು ದಕ್ಷನ ಒಂದು ಯಜ್ಞ ಅದು ಹೇಗೆ ನಾಶವಾಗ್ತದೆ ಅನ್ನುವುದನ್ನ ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಯಾರೆಲ್ಲ ಈ ಯಜ್ಞದಲ್ಲಿ ಭಾಗವಹಿಸಿದ್ರು, ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಪಿತೃದೇವತೆಗಳು ಎಲ್ಲರೂ ಅವರವರ ಪತ್ನಿಯರ ಜೊತೆಗೆ ಆಭರಣಗಳಿಂದ ಅಲಂಕೃತಗೊಂಡು ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ಹಾಗೆ ಬರಬೇಕಾದ್ರೆ ಅವರು ವಿಮಾನಗಳಲ್ಲಿ ಸಂಚರಿಸ್ತಾರೆ ಮತ್ತು ಯಜ್ಞದ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಾರೆ. ಆಗ ಸತಿಯು ಅದನ್ನೆಲ್ಲ ಕೇಳಿಸಿಕೊಳ್ತಾಳೆ. ಸತಿಗೆ ಈ ವಿಷಯವು ಗೊತ್ತಾಗ್ತದೆ. ಸತಿ ದಕ್ಷನ ಕಿರಿಯ ಮಗಳು, ಅತಿ ಸಣ್ಣ ಮಗಳು ಸತಿ. ಆಕೆಗೆ ಈ ಯಜ್ಞಕ್ಕೆ ತಾನು ಹೋಗಬೇಕು ಅನ್ನುವಂತಹ ಒಂದು ಆಸೆ, ಉತ್ಕಟ ಇಚ್ಛೆ ಆಕೆಯಲ್ಲಿ ಉಂಟಾಗ್ತದೆ. ಹಾಗೆ ಸತಿಯು ಶಿವನಲ್ಲಿ ಕೇಳ್ತಾಳೆ, ನಾನು ಕೂಡ ಯಜ್ಞಕ್ಕೆ ಹೋಗಬೇಕು, ನಾವು ಕೂಡ ಹೋಗೋಣ ಜೊತೆಯಲ್ಲಿ. ಅಲ್ಲಿ ಬಹಳಷ್ಟು ಜನ ಬಂದಿರ್ತಾರೆ, ಅವ್ರನ್ನೆಲ್ಲ ನಾವು ಭೇಟಿ ಮಾಡಬಹುದು, ಅವರಿಗೆ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಅವರಲ್ಲಿ ಹೇಳಿಕೊಳ್ಳಬಹುದು ಇತ್ಯಾದಿ ನಾವು ಪರಸ್ಪರ ವಿಚಾರಗಳನ್ನ ಹಂಚಿಕೊಳ್ಳಬಹುದು ಇತ್ಯಾದಿ ವಿಷಯಗಳನ್ನ ಅಲ್ಲಿ ಕೇಳುವಂಥದ್ದು, ಸತಿಯು ಶಿವನಲ್ಲಿ ಕೇಳುವಂಥದ್ದು. ಆಗ ಸತಿ ಈ ಒಂದು ವಿಷಯದಲ್ಲಿ ಯಾವ ರೀತಿಯಾಗಿ ಶಿವನನ್ನ ವಿನಂತಿಸಿಕೊಳ್ತಾಳೆ ಅನ್ನುವುದೇ ಈ ಅಧ್ಯಾಯದ ಅರ್ಧ ಭಾಗ. ಅಂದ್ರೆ ಇನ್ನು 5ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೆ ಸತಿಯು ಯಾವ ರೀತಿಯಾಗಿ ಶಿವನನ್ನ ವಿನಂತಿಸಿಕೊಳ್ಳುತ್ತಾಳೆ ನಾನಾ ಕಾರಣಗಳನ್ನು ಕೊಟ್ಟು, ಹಾಗೂ ಉಳಿದ ಅರ್ಧ ಭಾಗದಲ್ಲಿ ಶಿವನು ಯಾವೆಲ್ಲ ಕಾರಣಗಳನ್ನು ಕೊಟ್ಟು ಈ ಯಜ್ಞಕ್ಕೆ ನಾವು ಹೋಗಬಾರದು, ನಾನೂ ಬರುವುದಿಲ್ಲ, ನೀನೂ ಹೋಗಬಾರದು ಅನ್ನೋದನ್ನ ಸತಿಗೆ ಯಾವ ರೀತಿಯಾಗಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಅನ್ನೋದನ್ನ ಇನ್ನು ಅರ್ಧ ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಶಿವನಲ್ಲಿ ಸತಿ ತಾನು ಯಜ್ಞಕ್ಕೆ ಹೋಗಬೇಕು ಅನ್ನೋದನ್ನ ಹೇಳಿದ ಕೂಡಲೇ ಶಿವನಿಗೆ ಮೊದಲು ನೆನಪಾದದ್ದೇ ಆ ಯಜ್ಞನು, ಆ ಒಂದು ದಕ್ಷನು ಮಾಡಿದಂತಹ ಕಠೋರವಾದಂತಹ ಮಾತುಗಳು, ಅವನು ನಡೆದುಕೊಂಡಂತಹ ರೀತಿ, ಅಂತಹ ಒಂದು ಆ ಸಂದರ್ಭ ಅದು ಶಿವನಿಗೆ ನೆನಪು ಆಗ್ತಾ ಇದೆ. 5, 6, 7 7ನೇ ಶ್ಲೋಕ 3 ಶ್ಲೋಕಗಳಿವೆ. ತದುಪಶ್ರುತ್ಯ ನಭಸಿ ಖೇಚರಾಣಾಂ ಪ್ರಜಲ್ಪತಾಂ ಸತಿ ದಾಕ್ಷಾಯಣಿ ದೇವಿ ಪಿತೃಯಜ್ಞ ಮಹೋತ್ಸವಂ ವ್ರಜಂತಿ ಸರ್ವತೋ ದಿಗ್ಭ್ಯ ಉಪದೇವ ವರಸ್ತ್ರಿಯಃ
ವಿಮಾನಯಾನ ಸಪ್ರೇಷ್ಟ ನಿಷ್ಕಂಠಿ ಸುವಾಸಸ ದೃಷ್ಟ್ವಾ ಸ್ವನಿಲಯಾಭ್ಯಾಸೇ ಲೋಲಾಕ್ಷೇರ್ಮೃಷ್ಟಕುಂಡಲ ಪತಿಂ ಭೂತಪತಿಂ ಔತ್ಸುಕ್ಯಾತ್ ಅಭ್ಯಭಾಷತ. ಶೋಭಾಯಾನ್ ಮಾತಾಜಿ. ದಕ್ಷನ ಮಗಳು ಸಾಧ್ವಿಮಣಿಯೂ ಆದ ಸತೀದೇವಿಯು ಆಕಾಶ ಮಾರ್ಗವಾಗಿ ಆರಿ ಹೋಗುತ್ತಿರುವ ಯಕ್ಷರು ಗಂಧರ್ವರು ತನ್ನ ತಂದೆಯ ಮಾಡುತ್ತಿರುವ ಮಹಾಯಜ್ಞದ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಿದಳು. ಯಕ್ಷರು ಗಂಧರ್ವರು ಮೊದಲಾದವರ ಹೊಳೆಯುವ ಕಣ್ಗಳ ಸುಂದರ ಪತ್ನಿಯರು ಸೊಗಸಾದ ವಸ್ತ್ರಗಳು, ಕರ್ಣಕುಂಡಲಗಳು, ಪದಕಯುಕ್ತ ಕಂಠಾಭರಣಗಳನ್ನು ಧರಿಸಿ ಎಲ್ಲಾ ದಿಕ್ಕುಗಳಿಂದ ತನ್ನ ಮನೆಯ ಸಮೀಪದಲ್ಲಿ ಹೋಗುತ್ತಿರುವುದನ್ನು ನೋಡಿದಳು. ಅನಂತರ ಸಕಲ ಭೂತಗಳ ಒಡೆಯನಾದ ತನ್ನ ಪತಿಯ ಬಳಿಗೆ ಹೋಗಿ ತುಂಬಾ ಕಳವಳದಿಂದ ಹೀಗೆ ಹೇಳಿದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹಿಂದಿನ ಕಾಲದಲ್ಲಿಯೂ ವಿಮಾನಗಳಲ್ಲಿ ಜನರು ಪ್ರಯಾಣಿಸುತ್ತಾ ಇದ್ರು ಅನ್ನುವುದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ. ಮತ್ತು ಆ ವಿಮಾನಗಳು ಶಾಂತವಾಗಿ ಪ್ರಯಾಣಿಸ್ತಾ ಇತ್ತು, ಅದು ಸಾಕ್ತಾ ಇತ್ತು. ಈಗಿನ ರೀತಿಯಲ್ಲಿ ಬಹಳಷ್ಟು ಶಬ್ದಗಳನ್ನ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಅವರು ಮಾತನಾಡ್ತಾ ಇದ್ದಂತಹ ವಿಷಯಗಳು ಸತಿಗೆ ಕೇಳಿಸಿಕೊಳ್ತಾ ಇತ್ತು. ಇನ್ನು ಯಾರೆಲ್ಲ ಇದ್ರು, ಉಪದೇವರು ಅಂತ ಹೇಳ್ತಾರೆ. ಗಂಧರ್ವ, ಕಿನ್ನರ, ಉರಗ, ದೇವತೆಗಳಿಗಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುವವರು, ಅವರು ಕೂಡ ಆ ಒಂದು ಯಾಗಕ್ಕೆ ಹೋಗ್ತಾ ಇದ್ರು. ಮತ್ತು ಬಹಳ ಚೆನ್ನಾಗಿ ವೇಷಭೂಷಣಗಳನ್ನ ತೊಟ್ಟುಕೊಂಡು ಅವರು ಹೋಗ್ತಾ ಇದ್ರು. ಈ ರೀತಿಯಾಗಿ ಎಲ್ಲರೂ ಕೂಡ ಯಜ್ಞಕ್ಕೆ ಹೊರಡ್ತಾ ಇದ್ದಾರೆ. ಆಗ ಅದನ್ನು ನೋಡಿದಂತಹ ಸತಿಯು ತನ್ನ ಪತಿಯಾದಂತಹ ಶಿವನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಸತಿ ಉವಾಚ, 8ನೇ ಶ್ಲೋಕ. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂ ಚ ತತ್ರಾಭಿಸರಾಮ ವಾಮತೆ ಯಥ್ಯರ್ಥಿತಾಮಿ ವಿಬುಧಾ ವ್ರಜಂತಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಪ್ರಭು. ಸತೀದೇವಿಯು ಹೇಳಿದಳು, ಪ್ರಾಣೇಶ್ವರ, ನಿಮ್ಮ ಮಾವನು ಈಗ ಮಹಾಯಾಗವನ್ನು ಮಾಡುತ್ತಿದ್ದಾನೆ. ಅವನಿಂದ ಆಮಂತ್ರಿತರಾದ ಎಲ್ಲ ದೇವತೆಗಳು ಅಲ್ಲಿಗೆ ಹೋಗುತ್ತಿದ್ದಾರೆ. ನೀವು ಇಷ್ಟಪಟ್ಟರೆ ನಾವು ಹೋಗಬಹುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸತಿ ಬಹಳಷ್ಟು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾಳೆ. ಮೊದಲನೇದಾಗಿ ಇಲ್ಲಿ ಎರಡು ಕಾರಣಗಳನ್ನು ಹೇಳ್ತಾಳೆ ಸತಿ. ಮೊದಲನೇದು, ನಿಮ್ಮ ಮಾವನು ಮಹಾಯಾಗವನ್ನು ಮಾಡುತ್ತಿದ್ದಾನೆ ಅಂದ್ರೆ ಬೇರೆ ಯಾರೂ ಅಲ್ಲ, ದೂರದವರು ಯಾರೂ ಅಲ್ಲ, ನಮ್ಮವರೇ. ನನ್ನ ತಂದೆ ಅಂತ ಹೇಳೋದಕ್ಕಿಂತ ನಿಮ್ಮ ಮಾವ ಅಂತ ಹೇಳಿ, ಅಂದ್ರೆ ನಿಮಗೆ ಸಂಬಂಧಪಟ್ಟವರೇ ಈ ಮಹಾಯಾಗವನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಹೋಗಬೇಕು. ನಮ್ಮದೇ ಕುಟುಂಬದ ಒಂದು ಉತ್ಸವ ಇದು, ಅದರಿಂದ ನಾವು ಹೋಗಬೇಕು. ಎರಡನೇದಾಗಿ, ಎಲ್ಲ ದೇವತೆಗಳು ಹೋಗ್ತಾ ಇದ್ದಾರೆ, ಹಾಗಾಗಿ ನಾವು ಹೋಗಬೇಕು. ಅವರೆಲ್ಲರೂ ಹೋಗ್ತಾ ಇದ್ದಾರೆ, ಹಾಗಾಗಿ ನಾವು ಕೂಡ ಹೋಗಬೇಕು. ಅವರಿಗೆಲ್ಲ ಆಮಂತ್ರಣ ಬಂದಿದೆ, ಹಾಗಾಗಿ ಅವರು ಹೋಗ್ತಾ ಇದ್ದಾರೆ, ನಾವು ಕೂಡ ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಸತೀದೇವಿ ಹೇಳ್ತಾ ಇರುವಂತಹ ಮಾತು. ತಂದೆಯ ಮನೆಗೆ ಹೋಗುವಂತಹ ಆಸೆ ಎಲ್ಲ ಸ್ತ್ರೀಯರಿಗೂ ಕೂಡ ಇರ್ತದೆ. ತಸ್ಮಿನ್ ಭಗಿನ್ಯೋ ಮಮ ಭೃತೃಭಿ ಸ್ವಕೈ ಧ್ರುವಂ ಗಮಿಷ್ಯಂತಿ ಸುಹೃದ್ಯ ದೃಕ್ಷವಃ ಅಹಂ ಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತುಂ. ವರದಾ ಹೆಗ್ಡೆ ಮಾತಾಜಿ. ಹರೇ ಕೃಷ್ಣ. 9. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮಗಳು ಪ್ರಭುಜಿ. ಶ್ರೀಲಾ ಪ್ರಭುಪಾದರಿಂದ ಶ್ರೀಲಾ ಪ್ರಭುಪಾದಕ್ಕೆ ಜಯವಾಗಲಿ. ನನ್ನ ಎಲ್ಲಾ ಸಹೋದರಿಯರು ತಮ್ಮ ಸಂಬಂಧಿಕರನ್ನು ನೋಡಲು ತಮ್ಮ ಗಂಡಂದಿರೊಂದಿಗೆ ಈ ಮಹಾನ್ ಯಜ್ಞ ಸಮಾರಂಭಕ್ಕೆ ಹೋಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ನನ್ನ ತಂದೆ ನನಗೆ ನೀಡಿದ ಆಭರಣಗಳಿಂದ ನನ್ನನ್ನು ಅಲಂಕರಿಸಿಕೊಳ್ಳಲು ಮತ್ತು ಆ ಸಭೆಯಲ್ಲಿ ಭಾಗವಹಿಸಲು ನಿಮ್ಮೊಂದಿಗೆ ಅಲ್ಲಿಗೆ ಹೋಗಲು ನಾನು ಬಯಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಈ ಒಂದು ಮಹಾಯಾಗಕ್ಕೆ ಎಲ್ಲರೂ ಕೂಡ, ಬಂಧು ಬಾಂಧವರೆಲ್ಲರೂ ಕೂಡ ತಮ್ಮ ಪತಿ ಪತ್ನಿಯರು ಸಮೇತರಾಗಿ ಹೋಗ್ತಾ ಇದ್ದಾರೆ. ಸತಿಗೂ ಕೂಡ ಅಲಂಕೃತಳಾಗಿ ಹೋಗಬೇಕು ಅನ್ನುವಂತಹ ಆಸೆ. ಪ್ರಭುಪಾದರು ಭಾರತದಲ್ಲಿ ಸ್ತ್ರೀ ಅನ್ನುವ ಪದಕ್ಕೆ ಒಂದು ವ್ಯಾಖ್ಯಾನವನ್ನ ತಿಳಿಸ್ತಾ ಇದ್ದಾರೆ. ಸ್ತ್ರೀ ಅಂತ ಹೇಳಿದ್ರೆ ಯಾವುದು ವಿಸ್ತರಿಸ್ತದೋ, ಸುಖದ ಕ್ಷೇತ್ರವನ್ನು ವಿಸ್ತರಿಸುವವಳು, ಐಹಿಕ ಸುಖದ ಕ್ಷೇತ್ರವನ್ನು ವಿಸ್ತರಿಸುವವಳು ಎಂದರ್ಥ. ಒಬ್ಬ ವ್ಯಕ್ತಿ ತಾನು ವಿವಾಹವಾದ ಮೇಲೆ ಅನೇಕ ವಸ್ತುಗಳನ್ನ ತಾನು ಸಂಪಾದಿಸ್ತಾನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ತನ್ನ ಮಡದಿ ಮತ್ತೆ ಮಕ್ಕಳನ್ನ
ಚೆನ್ನಾಗಿಟ್ಟುಕೊಳ್ಳಿಕ್ಕೆ, ಅವರ ಸುಖಕ್ಕೋಸ್ಕರ. ಆತನಿಗೆ ಸ್ವಂತಕ್ಕೆ ಅದು ವಿಷಯ ವಸ್ತುಗಳು, ಐಹಿಕ ಭೋಗಗಳು ಬೇಕು ಅಂತ ಹೇಳಿ ಇಲ್ಲದೇ ಇದ್ರೂ ಕೂಡ ತನ್ನ ಕುಟುಂಬದವರಿಗೋಸ್ಕರ ಅದನ್ನೆಲ್ಲ ಆತನು ಸಂಗ್ರಹಿಸ್ತಾನೆ. ಹಾಗಾಗಿ ಸ್ತ್ರೀಯು ಈ ಒಂದು ಐಹಿಕ ಸುಖದ ಕ್ಷೇತ್ರವನ್ನ ವಿಸ್ತರಿಸಲಿಕ್ಕೆ ಕಾರಣಲಾಗ್ತಾಳೆ ಅನ್ನುವುದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾ ಇದ್ದಾರೆ. ಈ ಕುಟುಂಬ ಜೀವನವೇ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಅಂತ ಹೇಳಿ ಹೇಳ್ತಾರೆ. ಕುಟುಂಬ ಅನ್ನುವಂಥದ್ದು ಇಲ್ಲದೇ ಇದ್ರೆ ಜನರು ಬಹಳ ಸಾಧಾರಣವಾದಂತಹ ಜೀವನವನ್ನ ನಡೆಸ್ತಾರೆ, ಸಾಮಾನ್ಯವಾಗಿ, ಎಲ್ಲ ಕಡೆ ಅಂತಲ್ಲ. ಆದ್ರೆ ಹೆಚ್ಚಾಗಿ ಕುಟುಂಬದಲ್ಲಿ ಒಬ್ಬರನ್ನ ಇನ್ನೊಬ್ರು ಸಂತುಷ್ಟಿಗೊಳಿಸ್ಲಿಕ್ಕೋಸ್ಕರವೇ ಅನೇಕ ಕಾರ್ಯಗಳನ್ನ ನಾವು ಮಾಡುವಂತಹದ್ದು, ಸ್ವಂತಕ್ಕಲ್ಲದಿದ್ರು ಕೂಡ ಇತರರನ್ನ ಸಂತೋಷ ಪಡಿಸ್ಲಿಕ್ಕೋಸ್ಕರ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಶಿವನ ಒಂದು ಲಕ್ಷಣ ಹೇಗೆ ಅಂತ ಹೇಳಿದ್ರೆ, ಅವನಿಗೆ ಐಹಿಕವಾದದ್ದು ಯಾವುದರಲ್ಲೂ ಕೂಡ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ. ಯಾಕಂದ್ರೆ ಪರಂ ದೃಷ್ಟ್ವಾ ನಿವರ್ತತೆ. ಐಹಿಕ ಭೋಗಗಳನ್ನ ತ್ಯಾಗ ಮಾಡುವುದು ಸುಲಭವಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದಂತೆ. ಈ ಐಹಿಕ ಭೋಗ ವಸ್ತುಗಳು, ಇಂದ್ರಿಯ ವಸ್ತುಗಳು, ಅವುಗಳು ಬಹಳ ಆಕರ್ಷಣೀಯವಾಗಿ ಕಾಣುತ್ತದೆ ಮತ್ತು ಅದು ಸಹಜವೂ ಕೂಡ. ಆದ್ರೆ ಯಾವ ವ್ಯಕ್ತಿಗೆ ಈ ಇಂದ್ರಿಯಕ್ಕಿಂತ ಪರವಾದದ್ದು, ಇಂದ್ರಿಯಗಿಂತ ಅತೀತವಾದಂತಹ ಒಂದು ಸುಖವನ್ನ, ಸಂತೋಷವನ್ನ ಯಾರು ಪಡೆದಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಈ ಭೌತಿಕವಾದಂತಹ ವಿಷಯ ವಸ್ತುಗಳು ಆಸಕ್ತಿದಾಯಕವಾಗಿ ಕಾಣುವುದಿಲ್ಲ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹತ್ತನೆಯ ಶ್ಲೋಕ. ತತ್ರ ಸ್ವಸ್ರರ್ಮೇ ನನು ಭೃತ್ಯ ಸಂಹಿತಾ ಮಾತೃಶ್ವಸ್ರ ಕ್ಲಿನ್ನ ಧಿಯಂ ಚ ಮಾತರಂ ದ್ರಕ್ಷೇ ಚಿರೋತ್ಕಂಠಮನ ಮಹರ್ಷಿಭಿ ಉನ್ನೀಯಮಾನಂ ಚ ಮೃಡಾಧ್ವರಧ್ವಜಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಸೋದರಿಯರು, ನನ್ನ ತಾಯಿಯ ಸೋದರಿಯರು ಹಾಗೂ ಅವರ ಗಂಡಂದಿರು ಮತ್ತಿತರ ನೆಂಟರಿಷ್ಟರು ಎಲ್ಲರೂ ಅಲ್ಲಿ ನೆರೆದಿರಬೇಕು. ನಾನು ಅಲ್ಲಿಗೆ ಹೋದರೆ ಅವರನ್ನೆಲ್ಲ ನೋಡಬಹುದು. ಅಲ್ಲದೆ ಮಹರ್ಷಿಗಳು ಏರಿಸುವ ಯಜ್ಞ ಧ್ವಜವನ್ನು, ಇತರ ಯಜ್ಞ ಕಲಾಪಗಳನ್ನು ನೋಡಬಹುದು. ಪ್ರಿಯನೇ, ಈ ಕಾರಣಗಳಿಂದಾಗಿ ನಾನು ಹೋಗಲು ಕಾತರಳಾಗಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು 4ನೇ ಕಾರಣ. ತನ್ನ ತಂದೆ ಕೊಟ್ಟಂತಹ ಆಭರಣಗಳನ್ನೆಲ್ಲ ಧರಿಸಿಕೊಂಡು ನಾನು ಹೋಗಬೇಕು ಅನ್ನುವಂಥದ್ದು. 5ನೇ ಕಾರಣ, ತನ್ನ ಸೋದರಿಯರು, ಅವರ ಗಂಡಂದಿರು ಎಲ್ಲರೂ ಕೂಡ ಅವರು ಬಂದು ಅಲ್ಲಿ ನೆಲೆಸಿದ್ದಾರೆ. ಹಾಗೆ 6ನೇ ಕಾರಣ, ಅಲ್ಲಿರುವಂತಹ ಯಜ್ಞ ಕಲಾಪಗಳನ್ನೆಲ್ಲ ನಾವು ಕಾಣಬಹುದು, ಯಜ್ಞಧ್ವಜವನ್ನು ನಾವು ಕಾಣಬಹುದು. ಈ ರೀತಿ ಸತಿದೇವಿಯು ಅನೇಕ ಕಾರಣಗಳನ್ನ ನೀಡ್ತಾ ಇದ್ದಾಳೆ. ಆದ್ರೂ ಕೂಡ ಶಿವನು ಇದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಸತಿದೇವಿಗೆ ಮನವರಿಕೆಯಾದಾಗ ಆಕೆ ಇನ್ನೊಂದು ರೀತಿಯಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಿಸ್ತಾಳೆ. ಯಾತಕ್ಕೆ ಅಂತ ಹೇಳಿದ್ರೆ, ದಕ್ಷನು ಶಿವನಿಗೆ ಮಾಡಿದಂತಹ ಅವಮಾನ, ಅದರಿಂದ ಆದಂತಹ ಆ ಒಂದು ಘಟನೆ ಅದು ಎಲ್ರಿಗೂ ತಿಳಿದಿದೆ. ಅದನ್ನ ಶಿವನು ನೆನಪು ಮಾಡಿಕೊಳ್ತಾ ಇದ್ದಾನೆ ಅನ್ನುವಂತ ವಿಚಾರ ಸತಿಗೂ ಕೂಡ ಗೊತ್ತಿದೆ. ಹಾಗಾಗಿ ಯಾತಕ್ಕೋಸ್ಕರ ಇದನ್ನ ಹೋಗ್ಲೇಬೇಕು ಅನ್ನುವುದನ್ನ ಸತಿಯು ಬಹಳಷ್ಟು ವಿಧವಾಗಿ ಆಕೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. ಆಕೆ ತನ್ನದ ಒಂದು ಸ್ಥಿತಿಯನ್ನ ಶಿವನಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಅದನ್ನ 11ನೇ ಶ್ಲೋಕದಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ತ್ವಯ್ಯೇತತ್ ಆಶ್ಚರ್ಯಂ ಅಜ ಆತ್ಮಮಾಯಯಾ ವಿನಿರ್ಮಿತಂ ಭಾತಿ ಗುಣತ್ರಯಾತ್ಮಕಂ ತಥಾಪ್ಯಹಂ ಯೋಷಿದತ್ವ ವಿವಿಚ್ಯತೆ ದೀನಾದೃಕ್ಷೇ ಭವಮೇ ಭವಕ್ಷಿತಿಂ. ಶ್ಯಾಮಪ್ರಿಯ ಮಾತಾಜಿ. ಹರೇ ಕೃಷ್ಣ. 11. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ವ್ಯಕ್ತ ವಿಶ್ವವು ತ್ರಿಗುಣಗಳ ಪರಸ್ಪರ ಕ್ರಿಯೆಯಿಂದ ಇಲ್ಲವೇ ಪರಮ ಪುರುಷನ ಬಹಿರಂಗ ಶಕ್ತಿಯಿಂದಾದ ಒಂದು ಅದ್ಭುತ ಸೃಷ್ಟಿ.
ಈ ಸತ್ಯವು ನಿನಗೆ ಪೂರ್ಣವಾಗಿ ಗೊತ್ತಿದೆ. ನಾನೊಬ್ಬ ದೀನಳಾದ ಹೆಂಗಸು. ನಿನಗೆ ತಿಳಿದಿರುವಂತೆ ನನಗೆ ಈ ಸತ್ಯದ ಅರಿವಿಲ್ಲ. ಆದ್ದರಿಂದ ನಾನು ನನ್ನ ಹುಟ್ಟೂರನ್ನು ಮತ್ತೊಮ್ಮೆ ನೋಡ ಬಯಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಇಲ್ಲಿ ಸತಿದೇವಿ ಸಾಮಾನ್ಯ ಆದಂತಹ ಒಬ್ಬ ವ್ಯಕ್ತಿಯ ಸ್ಥಾನವನ್ನ ತೆಗೆದುಕೊಂಡು ಆಕೆಯ ಉದಾಹರಣೆಯಿಂದ ನಮಗೆಲ್ಲರಿಗೂ ಕೂಡ ಒಂದು ಪಾಠವನ್ನ ಕೊಡ್ತಾ ಇರುವಂತಹದ್ದು. ನಾನೊಬ್ಬ ದೀನಳಾದಂತಹ ಹೆಂಗಸು ಅಂತ ಹೇಳಿ ಸಾಮಾನ್ಯವಾಗಿ ಈ ರೀತಿಯಾಗಿ ಒಬ್ಬರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಯಾವ ಒಂದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೋ ಅಥವಾ ಮಾಡುವಂತಹ ಒಂದು ದೀಕ್ಷೆಯನ್ನ ಪಡೆದಿದ್ದಾರೋ ಅದರಲ್ಲಿ ಅವರು ಒಂದು ರೀತಿಯಾದಂತಹ ಸುಲಭವಾಗಿ ಅದನ್ನ ಮಾಡದೇ ಇರುವುದಕ್ಕೆ ಒಂದು ಕಾರಣವನ್ನ ಹುಡುಕ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ದೀನವಾದಂತಹ ಸ್ಥಿತಿಯನ್ನ ಇನ್ನೊಬ್ಬರು ನೋಡಿ ಅದಕ್ಕೆ ಕರುಣೆಯನ್ನ ವ್ಯಕ್ತಪಡಿಸಿದ್ರೆ ಅದು ಉತ್ತಮ. ಆದ್ರೆ ನಮಗೆ ನಾವೇ ಹೇಳಿಕೊಳ್ಳುವಂಥದ್ದು, ನಾನು ಸಾಧಾರಣ ವ್ಯಕ್ತಿ, ನಾನು ಸರಿಯಾಗಿ ನನಗೆ ಬುದ್ಧಿ ಇಲ್ಲ, ನನಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಈ ರೀತಿಯಾಗಿ ನಾವು ಹೇಳಿಕೊಳ್ಳುವುದು ಅಂತ ಹೇಳಿದ್ರೆ ನಾವು ಮಾಡುವಂತಹ ಏನು ಸಾಧನೆ ಇದೆ ಅಥವಾ ನಮ್ಮ ಭಕ್ತಿ ಕಾರ್ಯ ಇದೆ, ನಾವು ಏನನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೇವೆ, ಅದರಲ್ಲಿ ನಾವು ದಾರಿ ತಪ್ಪುತ್ತಾ ಇದ್ದೇವೆ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇಲ್ಲಿ ಸತಿಯು ತಾನು ದೀನಳಾದಂತಹ ಹೆಂಗಸು ಅನ್ನುವುದನ್ನ ಹೇಳುವುದರ ಮುಖಾಂತರವಾಗಿ ನೀವು ನಿಮಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ನಾನು ಹೋಗಬೇಕು, ಯಾಕಂದ್ರೆ ನನಗೆ ಹೋಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಶಿವನಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಈ ರೀತಿ ಮಂದಮತಿಗಳು ಹೇಗೆ ಶಿವಪ್ರಭುಪಾದರು ಇದನ್ನ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಪಮತಿಯಾದಂತಹ ಹೆಂಗಸು ಆತ್ಮ ಸಾಕ್ಷಾತ್ಕಾರದಲ್ಲಿ ಅಷ್ಟು ಮುಂದುವರಿದಿಲ್ಲ, ಆದ್ದರಿಂದ ಇವೆಲ್ಲ ನನಗೆ ನಿಜ ಅಥವಾ ಸತ್ಯ ಎಂದು ತೋರುವುದು ಸಹಜ. ಈ ರೀತಿಯಾಗಿ ಅನೇಕ ಕಾರಣಗಳನ್ನ ಸತಿಯು ನೀಡಿ ತಾನು ಯಜ್ಞಕ್ಕೆ ಹೋಗ್ಲೇಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಶಿವನಿಗೆ ತಿಳಿಸ್ತಾ ಇದ್ದಾಳೆ. ಹಾಗೆ ಸ್ತ್ರೀಯನ್ನ ಯೋಷಿತ್ ಅಂತ ಹೇಳಿಯೂ ಕೂಡ ಇಲ್ಲಿ ಕರೆದಿದ್ದಾರೆ. ಭೋಗಿಸಲ್ಪಡುವವಳು ಆದ ಕಾರಣ ಹೆಂಗಸನ್ನು ಯೋಷಿತ್ ಎಂದು ಕರೆಯುತ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸ್ತ್ರೀ ಸಂಸರ್ಗವನ್ನು ಸದಾ ನಿರ್ಬಂಧಿಸಲಾಗಿದೆ. ಏಕೆಂದರೆ ವ್ಯಕ್ತಿಯು ಹೆಂಗಸಿನ ಕೈಯಲ್ಲಿ ಆಟದ ಗೊಂಬೆ ಅಂತಾದರೆ ಅವನ ಆಧ್ಯಾತ್ಮಿಕ ಪ್ರಗತಿ ಒಮ್ಮೆಲೆ ನಿಂತು ಹೋಗುತ್ತದೆ. ಹೆಂಗಸಿನ ಕೈಗೊಂಬೆಯಾಗಿರುವವರು ಯೋಷಿತ್ ಕ್ರೀಡಾ ಮೃಗೇಶು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಏನೂ ಪ್ರಗತಿಯನ್ನು ಸಾಧಿಸಲಾರರು ಅನ್ನೋದನ್ನ ಶಿಲಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಒಟ್ಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸತೀದೇವಿಯು ಈ ಮುಖಾಂತರವಾಗಿ ನಮಗೆಲ್ಲ ಪಾಠವನ್ನ ತಿಳಿಸ್ತಾ ಇದ್ದಾರೆ. 12ನೇ ಶ್ಲೋಕ. ಪಶ್ಯ ಪ್ರಯಾಂತಿರಭವನ್ಯ ಯೋಷಿತೋ ವ್ಯಲಂಕೃತ ಕಾಂತ ಸಖಾವರುತಶ್ಚ ಯಾಸಾಂ ವ್ರಜಭಿ ಶಿತಿಕಂಠಮಂಡಿತಂ ನಭೋ ವಿಮಾನೈ ಕಲಹಂಸ ಪಾಂಡುಭಿಃ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 12. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಹೇ ಅಭವನೆ, ಹೇ ನೀಲಕಂಠನೆ, ನನ್ನ ಬಂಧುಗಳಷ್ಟೇ ಅಲ್ಲದೆ ಇತರ ಹೆಂಗಸರು ಆಕರ್ಷಕವಾದ ಉಡುಪುಗಳನ್ನು ಆಭರಣಗಳನ್ನು ಧರಿಸಿ ತಮ್ಮ ತಮ್ಮ ಪತಿಯರು ಮಿತ್ರರೊಂದೊಳಗೂಡಿ ಅಲ್ಲಿಗೆ ಹೋಗುತ್ತಿದ್ದಾರೆ. ತಂಡವಾಗಿ ಹೋಗುತ್ತಿರುವ ಅವರ ಬಿಳಿಯ ವಿಮಾನಗಳು ಇಡೀ ಆಕಾಶವನ್ನು ಅದೆಷ್ಟೋ ಶೋಭಾಯಮಾನವಾಗಿ ಮಾಡಿವೆ ನೋಡು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶಿವನನ್ನ ನೀಲಕಂಠ ಅಂತ ಹೇಳಿ ಕರೆದಿದ್ದಾರೆ. ನೀಲಕಂಠ ಅಂತ ಹೇಳಿದ್ರೆ ಯಾರು ಸಮುದ್ರ ಮಥನದ ಸಮಯದಲ್ಲಿ ಬಂದಂತಹ ವಿಷವನ್ನ ಪಾನ ಮಾಡಿ ಈ ಪ್ರಪಂಚವನ್ನ ಉಳಿಸಿದ್ದಾರೋ ಆತನನ್ನ ನೀಲಕಂಠ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಸತೀದೇವಿ ಯಾಕೆ ಶಿವನನ್ನ ನೀಲಕಂಠ ಅಂತ ಹೇಳಿ ಕರೆಯುವಂತಹದ್ದು? ಅಂತಹ ಒಂದು ವಿಷವನ್ನೇ ಶಿವನು ಕುಡಿದು ಅದನ್ನ ನಿಗ್ರಹ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ತನ್ನ ತಂದೆಯ ಮನೆಗೆ ಹೋಗುವಂತಹ ಒಂದು ವಿಚಾರ ಏನಿದೆ ಅದರಿಂದ ಶಿವನಿಗೆ ಒಪ್ಪಿಗೆ ಇಲ್ದಿದ್ರೂ ಕೂಡ, ಅವನಿಗೆ ಒಪ್ಪಿಗೆ ಕೊಡಲು ಮನಸ್ಸು ಇಲ್ಲದಿದ್ದರೂ ಕೂಡ ಅವನ ಪರಮ ಕಾರುಣ್ಯ ಗುಣದಿಂದ ಒಪ್ಪಿಗೆ ಕೊಡಬೇಕು ಅನ್ನುವುದು ಆ ನೀಲಕಂಠನಲ್ಲಿ ಸತೀದೇವಿಯು ಮಾಡುವಂತಹ ಒಂದು ವಿನಂತಿ. ಅಂದ್ರೆ
ಅಲ್ಲಿ ದಕ್ಷನು ಆಡಿದಂತಹ ಕಠೋರವಾದ ಮಾತುಗಳು ಅದು ವಿಷದಂತೆ ಇದ್ರೂ ಕೂಡ ಆ ವಿಷವನ್ನ ಜೀರ್ಣಿಸಿಕೊಂಡು ಶಿವನು ದಯವಿಟ್ಟು ಆ ಒಂದು ಯಜ್ಞಕ್ಕೆ ಹೋಗಬೇಕು ಅಥವಾ ಸತಿಯನ್ನ ಯಜ್ಞಕ್ಕೆ ಕಳಿಸಿಕೊಡಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇರುವಂತಹದ್ದು. 13ನೆಯ ಶ್ಲೋಕ. ಕಥಂ ಸುತಾಯ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯ ನೇಂಗತೆ ಅನಾಹುತ ಅಪ್ಯಭಿಯಂತಿ ಸೌಹೃದಂ ಭರ್ತುರ್ಗುರೋರ್ದೇಹ ಕೃತಶ್ಚ ಕೇತನಂ. ಶ್ಯಾಮ್ ಪ್ರಿಯ ಸುಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮ್. ಹರೇ ಕೃಷ್ಣ. ಹೇ ಸುರಶ್ರೇಷ್ಠನೇ, ನನ್ನ ತಂದೆಯ ಮನೆಯಲ್ಲಿ ಒಬ್ಬ ಹಬ್ಬ ನಡೆಯುತ್ತಿದೆ ಎಂಬುದನ್ನು ತಿಳಿದು ಮಗಳ ದೇಹ ತಳಮಳಗೊಳ್ಳದೆ ಇರಲು ಹೀಗೆ ಸಾಧ್ಯ? ನನ್ನನ್ನು ಕರೆದಿಲ್ಲವೆಂದು ನೀವು ಹೇಳಬಹುದು. ಆದರೂ ಸ್ನೇಹಿತರು, ಗಂಡ, ಗುರು ಅಥವಾ ತಂದೆ ಇವರುಗಳ ಮನೆಗೆ ಕರೆಯದೆ ಹೋಗುವುದರಲ್ಲಿ ಯಾವ ತೊಂದರೆಯೂ ಇಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಈ ರೀತಿ ತಂದೆ, ಗುರು, ಗಂಡ ಅಥವಾ ಸ್ನೇಹಿತರು ಇವರ ಮನೆಗೆ ನಾವು ಆಮಂತ್ರಣ ಬೇಕು ಅಂತ ಹೇಳಿ ಕಾಯ್ಬೇಕಾಗಿಲ್ಲ. ನಾವು ಹಾಗೆ ಹೋಗ್ಬಿಡ್ಬಹುದು, ಅದೇನು ಸಮಸ್ಯೆ ಆಗುವುದಿಲ್ಲ ಅನ್ನುವಂಥದ್ದು ಸತಿದೇವಿಯು ಹೇಳಿದಂತಹ ಮಾತು. ಇದಕ್ಕೆ ಶಿವನು ಮುಂದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಕೊನೆಯದಾಗಿ, ದಯವಿಟ್ಟು ನನ್ನನ್ನ ಈ ನಿನ್ನ ದೇಹದ ಅರ್ಧ ಭಾಗವೆಂದು ಸ್ವೀಕರಿಸಿದ್ದೀಯಾ. ಅರ್ಧಾಂಗಿ ಅಂತ ಹೇಳ್ತಾರೆ ಸತಿಯನ್ನ ಅಥವಾ ಮಡದಿಯನ್ನ. ಹಾಗಾಗಿ ದಯವಿಟ್ಟು ನನ್ನನ್ನ ಕಳುಹಿಸಿಕೊಡು ಅನ್ನೋದು. ಅಂದ್ರೆ ನೀವು ಬರ್ದೇ ಇದ್ರೂ ಪರವಾಗಿಲ್ಲ, ನಾನಾದ್ರೂ ಹೋಗ್ತೇನೆ, ಅದಕ್ಕಾದ್ರೂ ನೀವು ಅನುಮತಿ ಕೊಡಿ ಅಂತ ಹೇಳಿ ಶಿವನಲ್ಲಿ ಸತಿಯು ವಿಧ ವಿಧವಾಗಿ ನಾನಾ ಕಾರಣಗಳನ್ನ ಕೊಟ್ಟು ಬೇಡಿಕೊಳ್ತಾ ಇದ್ದಾಳೆ. ಆದ್ರೆ ಶಿವನು ಈಗ ಮುಂದಕ್ಕೆ ಈ 15ನೇ ಶ್ಲೋಕದಿಂದ ಇನ್ನು ಕೊನೆಯವರೆಗೆ 25ನೇ ಶ್ಲೋಕದವರೆಗೆ ಶಿವನು ಯಾವ ರೀತಿಯಾಗಿ ಸತಿಯನ್ನ ಯಜ್ಞಕ್ಕೆ ಹೋಗುವುದನ್ನ ತಡೀಲಿಕ್ಕೆ ಪ್ರಯತ್ನ ಪಡ್ತಾನೆ, ನಾನಾ ಕಾರಣಗಳನ್ನ ಕೊಟ್ಟು ಹೇಗೆ ಅಂತ ಹೇಳಿ ಮುಂದಿನ ಈ ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಋಷಿರುವಾಚ. ಋಷಿ ಅಂತ ಹೇಳಿದ್ರೆ ಇಲ್ಲಿ ಮೈತ್ರೇಯ ಋಷಿಗಳು. ಏವಂ ಗಿರಿತ್ರ ಪ್ರಿಯಯಾಭಿಭಾಷತ ಪ್ರತ್ಯಭ್ಯದತ್ತ ಪ್ರಹಸನ್ ಸುಹೃತ್ಪ್ರಿಯ ಸಂಸ್ಮಾರಿತೋ ಮರ್ಮಭಿದ ಕುವಾಗಿಶೂನ್ ಯಾನಾಹಕೋ ವಿಶ್ವಸೃಜಾಂ ಸಮಕ್ಷತಃ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ಕೈಲಾಸ ಪರ್ವತೋದ್ಧಾರಕನಾದ ಶಿವನು ಪ್ರೀತಿಯ ಪತ್ನಿಯ ಮಾತುಗಳನ್ನು ಕೇಳಿ ಮುಗುಳ್ನಗೆಯಿಂದ ಉತ್ತರಿಸಿದನು. ಆದರೆ ಅದೇ ಸಮಯದಲ್ಲಿ ಪ್ರಜಾಪತಿಗಳೆಲ್ಲರೆದುರಿಗೆ ದಕ್ಷನು ಆಡಿದ ದ್ವೇಷಪೂರಿತವೂ ಮರ್ಮಭೇದಕವೂ ಆದ ಮಾತುಗಳನ್ನು ಅವನು ನೆನೆದುಕೊಂಡನು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಕೈಲಾಸ ಪರ್ವತೋದ್ಧಾರಕ, ಕೈಲಾಸವನ್ನ ಉದ್ಧರಿಸಿದಂತಹ ಶಿವನು ತನ್ನ ಪತ್ನಿಯಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಹೇಗೆ ಹೇಳ್ತಾ ಇದ್ದಾನೆ? ಮುಗುಳ್ನಗೆಯಿಂದ ಹೇಳ್ತಾ ಇದ್ದಾನೆ. ಆದರೆ ಅವನ ಹೃದಯದಲ್ಲಿ ಏನ್ ನಡೀತಾ ಇದೆ? ದಕ್ಷನು ಆಡಿದಂತಹ ದ್ವೇಷಪೂರಿತ ಮರ್ಮಭೇದಕ ಮಾತುಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಆದರೂ ಕೂಡ ಆತನು ಮುಗುಳ್ನಗೆಯಿಂದ ಇದ್ದಾನೆ. ಈ ಶಿವನ ಒಂದು ಮಹಾತ್ಮೆಯನ್ನು ನಾವಿಲ್ಲಿ ಕಾಣಬಹುದು. ಶಿವನು ತಮೋಗುಣದ ಒಂದು ಅಧಿಕಾರಿ, ಅಥವಾ ಈ ಸತ್ವ ರಜಸ್ಸು ತಮೋಗುಣಗಳಲ್ಲಿ 3 ಗುಣಗಳಲ್ಲಿ ತ್ರಿಮೂರ್ತಿಗಳು. ಶಿವನು ತಮೋಗುಣಕ್ಕೆ ಅಧಿಪತಿ ಅಂತೇಳಿ ಹೇಳ್ತಾರೆ. ಅದರರ್ಥ ಶಿವನಿಗೆ ತಮೋಗುಣದ ಅದರ ಒಂದು ಪ್ರಭಾವ ಇದೆ ಅಂತ ಹೇಳಿ ಅರ್ಥ ಅಲ್ಲ. ಶಿವನು ಶುದ್ಧ ಸತ್ವದಲ್ಲಿ ಇರುವಂತಹದ್ದು, ಸದಾಕಾಲ ಭಗವಂತನನ್ನ ಕಾಣುವವನು. ಅದನ್ನೇ ವಸುದೇವ ಸ್ಥಿತಿ ಅಂತ ಹೇಳಿ ಕರಿತೇವೆ. ಶ್ರೀಕೃಷ್ಣನ ತಂದೆಯ ಹೆಸರು ವಸುದೇವ. ಅದಲ್ಲದೆ ಇದ್ರೂ ಕೂಡ ಕೃಷ್ಣನಿಗೆ ವಾಸುದೇವ ಅನ್ನುವಂತಹ ಹೆಸರಿದೆ. ಅಂದ್ರೆ ಆ ವಸುದೇವ ಸ್ಥಿತಿಯಲ್ಲಿ ಯಾವಾಗ ನಾವು ಇರ್ತೇವೋ ಅಲ್ಲಿ ಶ್ರೀಕೃಷ್ಣನು ಬಂದು ನೆಲೆಸ್ತಾನೆ, ಅಥವಾ ಶ್ರೀಕೃಷ್ಣನು ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಶಿವನು ಇದ್ದಾನೆ.
ಹಾಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ. ಕೃಷ್ಣನನ್ನು ತಾಯಿ ಯಶೋದೆ ಹೊಡೆಯುತ್ತಾಳೆ. ಆಗ ಕೃಷ್ಣನು ಕಣ್ಣೀರು ಹಾಕ್ತಾನೆ. ಹಾಗಂತೇಳಿ ಶ್ರೀಕೃಷ್ಣ ತಮಗುಣದಲ್ಲಿದ್ದಾನೆ ಅಂತಲ್ಲ, ಕೃಷ್ಣನು ಅಳ್ತಾ ಇದ್ದಾನೆ, ಅವನು ತಮಗುಣದಲ್ಲಿದ್ದಾನೆ, ಆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. ಅಥವಾ ಕೃಷ್ಣನು ಗೋಪಿಕಾ ಸ್ತ್ರೀಯನ್ನ ಗೋಳಾಡಿಸುವಂತಹದ್ದು, ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರುವಂತಹದ್ದು, ಈ ಭೌತಿಕವಾದಂತಹ ಗುಣಗಳಿಗೆ ಅತೀತವಾಗಿರುವಂತಹದ್ದು. ಹಾಗಾಗಿ ಈ ಶ್ರೇಷ್ಠ ವ್ಯಕ್ತಿಗಳು ಸಾಮಾನ್ಯವಾಗಿ ಸುಖ ದುಃಖಗಳಲ್ಲಿ ಮುಳುಗಿರುವಂತೆ ಕಂಡರೂ ಕೂಡ ಅವರು ನಮ್ಮ ರೀತಿಯಾಗಿ ಇರುವುದಿಲ್ಲ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಶಿವನು ಪ್ರಪಂಚದ ತಮೋಗುಣವನ್ನ ನಿಯಂತ್ರಿಸ್ತಾನೆ, ತಾನು ತಮೋಗುಣದಲ್ಲಿ ಇರುವುದಿಲ್ಲ. ಶ್ರೀ ಭಗವಾನ್ ಉವಾಚ, ಇಲ್ಲಿ ಯಾರು ಭಗವಾನ್? ಶಿವನು. ಶಿವನನ್ನ ಇಲ್ಲಿ ಭಗವಾನ್ ಅಂತ ಹೇಳಿ ಸಂಬೋಧಿಸಲಾಗಿದೆ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯತ್ಮದೇನ ಮನ್ಯುನಾ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅನುವಾದ. ಪರಮೇಶ್ವರನು ಹೆಂಡತಿಗೆ ಹೇಳಿದನು, ಪ್ರಿಯ ಸುಂದರಿ, ಬಂಧುಗಳ ಮನೆಗೆ ಆಹ್ವಾನವಿಲ್ಲದೆಯೇ ಹೋಗಬಹುದು ಎಂದು ನೀನು ಹೇಳಿದೆ. ಇದು ಯಾವಾಗ ನಿಜವೆಂದರೆ, ಆ ಬಂಧುವು ದೇಹ ಕಲ್ಪನೆಯಿಂದಾದ ದುರಹಂಕಾರದಿಂದ ಅತಿಥಿಯಲ್ಲಿ ದೋಷ ಹುಡುಕದೆ ಅವನ ಮೇಲೆ ಕೋಪಿಸಿಕೊಳ್ಳದೆ ಇದ್ದಾಗ. ಹರೇ ಕೃಷ್ಣ ಪಾತ್ರಜಿ. ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ. ಸತಿಯು ಹೇಳಿದಂತಹ ಮಾತಿಗೆ ಶಿವನು ಉತ್ತರವನ್ನ ಕೊಡ್ತಾ ಇದ್ದಾನೆ. ಹೌದು, ನೀನು ಹೇಳಿದ್ದು ಸರಿ, ಆಮಂತ್ರಣ ಬೇಕಾಗಿಲ್ಲ. ಗುರು ಹಿರಿಯರು, ಸ್ನೇಹಿತರು ಅಥವಾ ಗಂಡನ ಮನೆಗೆ ಎಲ್ಲ ಒಂದು ಆತಿಥ್ಯ ಇಲ್ಲದೆ ಹೋಗಬಹುದು. ಆದ್ರೆ ಯಾವಾಗ ಹೋಗಬಹುದು? ದುರಹಂಕಾರದಿಂದ ಅವರು ಇಲ್ಲದೆ ಇದ್ದಾಗ, ಅಥವಾ ದೇಹ ಭಾವದಿಂದ ಇಲ್ಲದೆ ಇದ್ದಾಗ. ದೇಹ ಭಾವ ಅಂತ ಕೇಳುದು ಇಲ್ಲಿ ದಕ್ಷಿಣ ಹೇಳುವಂತದ್ದು, ತನ್ನ ಮಗಳು ಸತಿಯನ್ನ ಶಿವನು ಮದುವೆಯಾಗಿದ್ದಾನೆ, ಹಾಗಾಗಿ ಅವನು ನನ್ನ ಅಳಿಯನಾಗಬೇಕು, ಅಳಿಯನು ಮಾವನಿಗೆ ಗೌರವವನ್ನ ತೋರಬೇಕು. ಇದು ದಕ್ಷಿಣ ಹೇಳುವಂತಹ ಮಾತು, ಇದು ದೇಹ ಭಾವ. ಆದ್ರೆ ಶಿವನ ಮೂಲ ಒಂದು ಸ್ವರೂಪ ಏನಿದೆ ಅದನ್ನ ದಕ್ಷನು ಅರ್ಥ ಮಾಡಿಕೊಂಡಿಲ್ಲ. ಆ ದುರಹಂಕಾರದಿಂದ ಯಾರು ದೋಷವನ್ನ ಹುಡುಕ್ತಾರೆ ಅಂತಹವರ ಮನೆಗೆ ನಾವು ಹೋಗಬಾರದು ಅಂತ ಹೇಳಿ ಶಿವನು ಹೇಳ್ತಾ ಇದ್ದಾನೆ. ಆದ್ರೆ ಸತಿಯು ಹೇಳಬಹುದು, ಒಂದು ವೇಳೆ ಸತಿಯು ದಕ್ಷನು ಅಜ್ಞಾನಿ ಅಂತ ಹೇಳಿಯೇ ನಾವು ತಿಳಿಯೋಣ, ದಕ್ಷನಿಗೆ ಅದೆಲ್ಲ ಗೊತ್ತಾಗುವುದಿಲ್ಲ. ಆದ್ರೆ ನಾವು ಹೋಗಬಹುದಲ್ಲ. ದಕ್ಷನು ನಮ್ಮನ್ನ ದೇಹ ಭಾವದಿಂದಲೇ ನೋಡ್ತಾ ಇದ್ದಾನೆ, ಆತನೊಬ್ಬ ಅಜ್ಞಾನಿಯಾಗಿದ್ದಾನೆ, ಅವಿವೇಕಿಯಾಗಿದ್ದಾನೆ. ಆದ್ರೆ ನಾವು ಕೂಡ ಯಾಕೆ ಅದೇ ರೀತಿಯಾಗಿ ವರ್ತಿಸಬೇಕು? ಕನಿಷ್ಠ ಪಕ್ಷ ನಾವಾದ್ರೂ ಸ್ವಲ್ಪ ಸರಿಯಾಗಿ ವರ್ತಿಸಿಕೊಂಡು ಹೋಗಬಹುದಲ್ಲ ಅನ್ನುವಂತಹ ವಿಚಾರವನ್ನ ಹೇಳುವುದಾದ್ರೆ, ಶಿವನು ಅದಕ್ಕೆ ಉತ್ತರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೇವಲ ಅಷ್ಟು ಮಾತ್ರ ಅಲ್ಲ, ದಕ್ಷನಲ್ಲಿ ಇರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ವಿದ್ಯಾ ತಪೋ ವಿತ್ತವ ಪೂರ್ವ ಕುಲೈ ಸತಾಂ ಗುಣೈ ಷಡ್ಭಿರಸತ್ತಮೇತರೈ ಸ್ಮೃತೌ ಹತಾಯಾಂ ಭೃತಮಾನ ದುರ್ದೃಶ ಸ್ತಬ್ಧಾನ ಪಶ್ಯಂತಿ ಹಿ ಧಾಮ ಭೂಯಸಾಂ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಅನುವಾದ. ವಿದ್ಯೆ, ತಪಸ್ಸು, ಧನ, ರೂಪ, ಯೌವನ, ಕುಲ ಎಂಬ ಷಡ್ಗುಣಗಳು ಶ್ರೇಷ್ಠನಲ್ಲಿರಬೇಕಾದ ಗುಣಗಳು. ಆದರೆ ಅವುಗಳನ್ನು ಹೊಂದಿರುವುದರಿಂದ ಗರ್ವಿಷ್ಠನಾಗಿ ಕುರುಡನಾಗುತ್ತಾನೆ. ಹೀಗೆ ಅವನು ವಿವೇಕವನ್ನ ಕಳೆದುಕೊಂಡು ಮಹಾತ್ಮರ ಶ್ರೇಷ್ಠತೆಯನ್ನು ಪುರಸ್ಕರಿಸಲಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ವಿಷಯಗಳು ವಿದ್ಯಾ ತಪೋ ವಿತ್ತವಪುರ್ ಕುಲೈಹಿ. ವಿದ್ಯೆ, ತಪ ತಪಸ್ಸು, ವಿತ್ತ ಅಂದ್ರೆ ಐಶ್ವರ್ಯ, ವಪು ಅಂತ ಹೇಳಿದ್ರೆ ದೈಹಿಕವಾದಂತಹ ಸೌಂದರ್ಯ, ವಯಃ ಅಂತ ಹೇಳಿದ್ರೆ ಯೌವನ, ಕುಲೈ ಅಂತ ಹೇಳಿದ್ರೆ ಉತ್ತಮವಾದಂತಹ ಒಂದು ವಂಶ. ಇದನ್ನೆಲ್ಲ ಯಾರು ಹೊಂದಿರ್ತಾರೋ ಅವರು ಬಹಳ ಉತ್ತಮವಾದಂತಹ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾರು ಬಹಳ ವಿದ್ಯಾವಂತರಾಗಿದ್ದಾರೆ, ಪ್ರಜಾಪತಿಗಳಿಗೆ ಅಧ್ಯಕ್ಷ, ಅಂತಹ ಸ್ಥಾನದಲ್ಲಿರುವಂತದ್ದು ದಕ್ಷ. ಬಹಳಷ್ಟು ತಪಸ್ಸನ್ನ ಮಾಡಿದ್ದಾರೆ, ಆ ಬ್ರಹ್ಮನ ಪುತ್ರನಾಗಿದ್ದಾರೆ. ವಿತ್ತ, ಬಹಳಷ್ಟು ಐಶ್ವರ್ಯವಿದೆ. ವಪುಹು, ಆತನಿಗೂ ದೈಹಿಕವಾಗಿ ಬಹಳ ಆರೋಗ್ಯವನ್ನ, ಬಹಳಷ್ಟು ಸೌಂದರ್ಯವನ್ನ ಹೊಂದಿರುವಂತಹ ವ್ಯಕ್ತಿ. ಯೌವನವನ್ನ ಹೊಂದಿದ್ದಾನೆ, ಹಾಗೂ ಒಂದು ಉತ್ತಮವಾದಂತಹ ಕುಲದಲ್ಲಿ ದಕ್ಷನು ಜನಿಸಿದ್ದಾನೆ.
ನೇರವಾಗಿ ಆ ಬ್ರಹ್ಮನ ಪುತ್ರನಾಗಿದ್ದಾನೆ. ಇದನ್ನೆಲ್ಲ ಹೊಂದುವುದು ಕೂಡ ಪುಣ್ಯಕರ. ಎಲ್ಲರಿಗೂ ಇದು ಸಿಗುವುದಿಲ್ಲ. ಯಾರು ಪುಣ್ಯ ಮಾಡಿದ್ದಾರೋ ಅವರಿಗೆ ಇದು ಸಿಗುವಂತಹದ್ದು. ಅಂತಹ ಆಗಿದ್ರು ಕೂಡ, ಅಂತಹ ಒಂದು ಶ್ರೇಷ್ಠವಾದಂತಹ ಗುಣಗಳನ್ನ ಹೊಂದಿದ್ರೂ ಕೂಡ ಯಾರು ಇದರಿಂದ ಗರ್ವಿಷ್ಠರಾಗ್ತಾರೆ, ಯಾರು ಇದರಿಂದ ಕುರುಡರಾಗ್ತಾರೆ, ಅವರು ವಿವೇಕವನ್ನ ಕಳೆದುಕೊಳ್ತಾರೆ ಮತ್ತು ಇತರರ ಒಂದು ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಇತರರು ತನ್ಗಿಂತ ಶ್ರೇಷ್ಠರಾದವರು ಇನ್ಯಾರೂ ಇಲ್ಲ ಅಂತ ಹೇಳಿ ವ್ಯಕ್ತಿಯು ತಿಳ್ಕೊಳ್ತಾನೆ. ಇದು ಸಮಸ್ಯೆಯ ಮೂಲ ಕಾರಣ. ಇದನ್ನೇ ಶಿವನು ಇಲ್ಲಿ ಹೇಳುವಂತಹದ್ದು ದಾಕ್ಷಾಯಣಿಯಲ್ಲಿ ಈ ರೀತಿ ಹೇಳ್ತಾರೆ. ಹಾಗೂ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಚಾಣಕ್ಯ ಪಂಡಿತರು ಕೊಡುವಂತಹ ಉದಾಹರಣೆಯನ್ನು ಕೊಡ್ತಾರೆ. ಹಣೆಯಲ್ಲಿ ಅಥವಾ ಹೆಡೆಯಲ್ಲಿ ಮಣಿ ಇದ್ದರೂ ಹಾವು ಭಯಂಕರವೇ, ಏಕೆಂದರೆ ಅದು ಹಾವು. ಏನು ತಪ್ಪು ಮಾಡದಿದ್ದರೂ ದ್ವೇಷಿಸುವುದು ಹಾವಿನ ಸ್ವಭಾವ. ಹಾವು ಇನ್ನೊಂದು ಜೀವಿಯನ್ನು ಕಚ್ಚಬೇಕಾದರೆ ಆ ಜೀವಿ ತಪ್ಪು ಮಾಡಿರಬೇಕೆಂಬ ನಿಯಮ ಏನೂ ಇಲ್ಲ. ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಅಲ್ಲಿ ಹಾವು ಇದ್ರೆ ಅದು ಬಂದು ಕಚ್ಚುತ್ತದೆ. ಅಂತಹ ನಿರಪರಾಧಿ ಜೀವಿಗಳನ್ನ ಕಚ್ಚುವಂತದ್ದು ಅದು ಅದರ ಸ್ವಭಾವವಾಗಿರ್ತದೆ. ಹಾಗೆ ದಕ್ಷನಿಗೂ ಕೂಡ ಈ ಒಂದು ವಿಷ ಅಥವಾ ಈ ಗರ್ವ ಯಾವುದೆಲ್ಲ ವಿದ್ಯಾತಪೋ ವಿತ್ತವಪೋ ವಯಾಕುಲೈಹಿ, ಈ 6 ವಿಷಗಳು ಆತನನ್ನ ತುಂಬಿಕೊಂಡಿವೆ. ಹಾಗಾಗಿ ಆತನು ಈ ವಿಷವನ್ನ ಕಾರ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಶಿವನು ತಿಳಿಸ್ತಾ ಇದ್ದಾನೆ. ಹಾಗೆ ಕುಂತಿದೇವಿಯ ವಿಚಾರವನ್ನು ಹೇಳ್ತಾರೆ ಭಾವದಲ್ಲಿ. ತ್ವಾಮ ಕಿಂಚನ ಗೋಚರ ಅಂತ ಹೇಳಿ ಕುಂತಿದೇವಿ ಹೇಳ್ತಾ ಇದ್ದಾಳೆ. ಅಂದ್ರೆ ಯಾರಿಗೆ ಏನೂ ಇಲ್ಲವೋ ಅಂತಹ ನಿರ್ಗತಿಕರಾಗಿದ್ದಾರೋ ಅವರಿಗೆ ಶ್ರೀಕೃಷ್ಣನು ಸುಲಭವಾಗಿ ಗೋಚರಿಸ್ತಾನೆ. ವಿದ್ಯೆ, ತಪಸ್ಸು, ಧನ, ರೂಪ, ಯೌವನ, ಕುಲ ಇತ್ಯಾದಿಗಳಿಂದ ಯಾರು ಬಾಧಿತರಾಗಿಲ್ಲವೋ ಅಥವಾ ಮದವನ್ನ ಏರಿಸಿಕೊಳ್ಳಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಭಗವಂತನು ಸುಲಭವಾಗಿ ಒಲಿಯುತ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಮಾತನ್ನ ಕೇಳಬಹುದು. ಸರಿ, ದಕ್ಷನು ಅಜ್ಞಾನಿಯಾಗಿದ್ದಾನೆ ಅಂತ ನೀವು ತಿಳ್ಕೊಳ್ಳುವ, ಆದ್ರೆ ಆತನಲ್ಲಿ ಈ ಒಂದು ಮದ ಇದೆ, ವಿದ್ಯಾಮದ, ಧನಮದ ಅಥವಾ ಸೌಂದರ್ಯ, ಇದರ ಒಂದು ಮದ ಇದೆ. ಆದ್ರೆ ಸತಿ ಯಾರು? ಸತಿ ಅಂತ ಹೇಳಿದ್ರೆ ದಕ್ಷನ ಕಿರಿಯ ಮಗಳು. ಕೊನೆಯ ಮಗಳು ಅಂತ ಹೇಳಿದ್ರೆ ಬಹಳ ಪ್ರೀತಿ ಜಾಸ್ತಿ ಇರ್ತದೆ. ಹಾಗಾಗಿ ಒಂದು ಸಿಂಹವು ಕೂಡ ತನ್ನ ಮಗುವನ್ನ ಪ್ರೀತಿಸ್ತದೆ. ಬೇರೆ ಪ್ರಾಣಿಗಳನ್ನ ಅದು ಕಚ್ಚಿ ಸಾಯಿಸ್ತದೆ, ತಿಂತದೆ. ಆದ್ರೆ ತನ್ನದೇ ಮಗುವನ್ನ ಅದು ಪ್ರೀತಿಸ್ತದೆ. ಅದು ಸಿಂಹ ಇರ್ಬೋದು, ಹುಲಿ ಇರ್ಬೋದು. ಕ್ರೂರ ಮೃಗಗಳು ಕೂಡ ಬಹಳ ಪ್ರೀತಿಯಿಂದ ತಮ್ಮ ಮಕ್ಕಳನ್ನ ನೋಡಿಕೊಳ್ತದೆ. ಅಂಥದ್ರಲ್ಲಿ ನನ್ನ ತಂದೆ ಯಾಕೆ ನನ್ನನ್ನು ದ್ವೇಷ ಮಾಡ್ತಾರೆ? ನಾನು ಅಲ್ಲಿಗೆ ಹೋದ್ರೆ ಖಂಡಿತವಾಗಿಯೂ ನನ್ನ ತಂದೆ ನನ್ನನ್ನ ಒಪ್ಪಿಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಸತಿಯ ಮಾತು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ ಅದಕ್ಕೆ ಉತ್ತರವಾಗಿ, ಅಂದ್ರೆ ಶಿವನು ಮೊದಲೇ ಯೋಚನೆ ಮಾಡಿ ಉತ್ತರವನ್ನ ಕೊಡ್ತಾ ಇರುವಂಥದ್ದು. ಯಾತಕ್ಕೋಸ್ಕರ ಶಿವನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ತಿಳಿದುಕೊಂಡು ಇಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳುವುದಾದ್ರೆ ಅದಕ್ಕೆ ಉತ್ತರವಾಗಿ ಇಲ್ಲಿ ಶಿವನು ಉತ್ತರವನ್ನ ಕೊಡ್ತಾ ಇದ್ದಾನೆ. ನೈತಾದೃಶಾನಾಂ ಸ್ವಜನವ್ಯಪೇಕ್ಷಯ ಗೃಹಾನ್ ಪ್ರತೀಯಾದವಸ್ಥಿತಾತ್ಮನಾಂ ಯೇಭ್ಯಾಗತಾನ್ ವಕ್ರಧಿಯಾಭಿಚಕ್ಷತೆ ಆರೋಪಿತ ಭ್ರೂಭಿರಮರ್ಶನಾಕ್ಷಿಭಿಃ. ಶೋಭಯನ್ ಮಾತಾಜಿ. ಹರೇ ಕೃಷ್ಣ. ಅತಿಥಿಯನ್ನು ಹುಬ್ಬುಗಂಟಿಕ್ಕಿದ ಕೆಂಡುಗಣ್ಣಗಳಿಂದ ನೋಡುವಂತಹ ಕದಡಿದ ಬುದ್ಧಿಯುಳ್ಳವನಿಗೆ ಅವನು ಬಂಧುವೇ ಆಗಿರಲಿ ಮಿತ್ರನೇ ಆಗಿರಲಿ ಹೋಗಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ. ಬಂಧುವೇ ಆಗಿರಲಿ ಮಿತ್ರನೇ ಆಗಿರಲಿ ಹೋಗಬಾರದು. ಈಗ ಹೋದ್ರೆ ಏನಾಗ್ತದೆ? ದಕ್ಷನು ನಿನ್ನನ್ನ ಹುಬ್ಬುಗಂಟಿಕ್ಕಿ ನೋಡ್ತಾನೆ, ಕೆಂಡಗಣ್ಣುಗಳಿಂದ ನೋಡ್ತಾನೆ. ಹಾಗಾಗಿ ಅಂತಹ ಸ್ಥಾನಕ್ಕೆ ನೀನು ಹೋಗಬಾರದು. ಎಂತಹ ಮನುಷ್ಯನಾದ್ರೂ ಹೆಂಡತಿ ಮಕ್ಕಳು ಹತ್ತಿರದ ಬಂಧುಗಳ ಬಗ್ಗೆ ಕ್ರೂರವಾಗಿ ನಡೆದುಕೊಳ್ಳುವುದಿಲ್ಲ. ಒಂದು ಹುಲಿಗೂ ಕೂಡ ತನ್ನ ಮಕ್ಕಳ ಬಗ್ಗೆ ಕರುಣೆ ಇರ್ತದೆ. ಆದ್ರೆ ಇಲ್ಲಿ ದಕ್ಷನನ್ನ ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದಕ್ಷನಂತಹ ಅನವಸ್ಥಿತ ಅಂತ ಕರೆದಿದ್ದಾರೆ, ನಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹುಲಿಗಳು ತಮ್ಮ ಮರಿಗಳಿಗೆ ಬಗ್ಗೆ ಕರುಣೆ ತೋರಿದರೂ ಕೆಲವು ವೇಳೆ ಹುಲಿಗಳೇ ತಮ್ಮ ಮಕ್ಕಳನ್ನ ತಿಂದು ಮುಗಿಸ್ತವೆ. ಇದನ್ನು ಕೂಡ ನಾವು ಕಾಣ್ತೇವೆ. ಅಂತಹ ಕೇಡಿಗರನ್ನ ನಂಬಬಾರದು.
ಅವರಿಗೆ ಬುದ್ಧಿಯ ಸ್ಥಿಮಿತ ಇರುವುದಿಲ್ಲ. ಅದರಿಂದ ಅವರ ಮನೆಗೆ ಹೋಗಬಾರದು, ಆಮಂತ್ರಣ ಇಲ್ಲದೆ ಹೋಗಬಾರದು ಅಂತ ಹೇಳಿ ಸತಿಗೆ ಶಿವನು ಬುದ್ಧಿವಾದ ಹೇಳ್ತಾ ಇದ್ದಾನೆ. ಆಗ ಸತಿ ಹೇಳ್ತಾಳೆ, ಅಂದ್ರೆ ಸತಿ ಹೇಳಬಹುದು, ನಾನು ಇದನ್ನೆಲ್ಲ ಸಹಿಸಿಕೊಳ್ತೇನೆ, ನನಗೆ ಎಷ್ಟಂದ್ರೂ ನನ್ನ ತಂದೆ ಅಲ್ವಾ, ಒಂದೆರಡು ಮಾತು ಬೈಬಹುದು ಅಷ್ಟೇ ಅಲ್ವಾ, ಅದನ್ನು ನಾನು ಸಹಿಸಿಕೊಳ್ತೇನೆ, ಅದಕ್ಕೋಸ್ಕರ ನಾನು ಯಜ್ಞಕ್ಕೆ ಹೋಗದೆ ಇರುವಂತದ್ದು ಎಷ್ಟು ಸರಿ ಅಂತ ಹೇಳುವುದಾದ್ರೆ ಶಿವನು ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, ತಥಾರಿಭಿರ್ನ ವ್ಯಥತೆ ಶಿಲೀಮುಖೈ ಶೇತೇರ್ದಿತಾಂಗೋ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿ ದಿರ್ವಾಸಿನಿಶಂ ತಪ್ಯತಿ ಮರ್ಮತಾಡಿತಃ. ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶಿವನು ಮುಂದುವರಿಸಿದನು, ಶತ್ರುವಿನ ಪ್ರಾಣ ಪ್ರಹಾರಗಳಿಂದ ಆಗುವ ನೋವು ಬಂಧುವಿನ ಕ್ರೂರವಾದ ಮಾತುಗಳಿಂದ ಆಗುವ ನೋವಿನಷ್ಟು ತೀವ್ರವಲ್ಲ, ಏಕೆಂದರೆ ಕ್ರೂರ ವಾಕ್ಯಗಳ ನೋವು ಹಗಲು ರಾತ್ರಿ ಮನಸ್ಸನ್ನು ಕೊರೆಯುತ್ತಿರುತ್ತದೆ. ಹರೇ ಕೃಷ್ಣ ಪ್ರಭು. ಇಲ್ಲಿ ಸತಿಯು ತನ್ನ ತಂದೆಯ ಮಾತುಗಳನ್ನು ಕೇಳಿಸಿಕೊಂಡು ಸಹಿಸಿಕೊಂಡು ಇರ್ತೇನೆ ಅಂತ ಹೇಳುವುದಾದ್ರೆ ಶಿವನು ಹೇಳ್ತಾನೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕಠೋರವಾದಂತಹ ಮಾತುಗಳು ಬಾಣಕ್ಕಿಂತಲೂ ಹೆಚ್ಚು ನೋವನ್ನ ಉಂಟು ಮಾಡ್ತದೆ. ಶರೀರಕ್ಕೆ ಯಾರಾದ್ರೂ ಬಾಣವನ್ನ ಹೊಡೆದು ಗಾಯವನ್ನ ಮಾಡಿದ್ರೆ ಆ ಗಾಯ ಗುಣವಾದ ಮೇಲೆ ನಮಗೆ ಮರೆತು ಹೋಗ್ತದೆ. ಈಗ ಯಾವುದೋ ಒಂದು ಕೈಗೆ ಬಲಗೈಯಲ್ಲಿ ಒಂದು ಸಣ್ಣ ಗಾಯ ಆಗಿದ್ರೆ ಅದು ಪೂರ್ತಿಯಾಗಿ ಗುಣ ಆದ್ಮೇಲೆ ಆ ಗಾಯ ಬಲಗೈಯಲ್ಲಿತ್ತೋ ಎಡಗೈಯಲ್ಲಿತ್ತೋ ಅನ್ನೋದೇ ನಮಗೆ ಮರೆತು ಹೋಗ್ಬಿಡ್ತದೆ. ಅಂದ್ರೆ ಅದು ಬಾಹ್ಯವಾದಂತಹ ನೋವು. ಆದ್ರೆ ಮನಸ್ಸಿಗೆ ಯಾರಾದ್ರೂ ನೋವು ಮಾಡಿದ್ರೆ ಅದು ಸಾಯುವ ತನಕ ನೆನಪಿರ್ತದೆ. ಒಂದು ಸಲ ಇವರು ಈ ರೀತಿಯಾಗಿ ನನಗೆ ಮಾಡಿದ್ರು, ಈ ರೀತಿಯಾಗಿ ನನಗೆ ಹೇಳಿದ್ರು. ಹಾಗೂ ನಿದ್ದೆ ಮಾಡಿದಾಗ್ಲೂ ಅದಕ್ಕಿರುತ್ತದೆ. ಮೈಯ ನೋವು ನಿದ್ದೆ ಮಾಡಿದಾಗ ಹೊರಟು ಹೋಗ್ತದೆ, ಅದರ ಅನುಭವ ನಮಗಿರುವುದಿಲ್ಲ. ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ ತುಂಬಾ ನೋವಾದ್ರೆ, ಅಥವಾ ಪೇನ್ ಕಿಲ್ಲರ್ ತಗೊಂಡ್ಬಿಡ್ತಾರೆ. ಆದ್ರೆ ಮನಸ್ಸಿಗಾದಂತಹ ನೋವನ್ನ ಹೇಗೆ ಕಡಿಮೆ ಮಾಡುವಂತಹದ್ದು? ಅದು ನಿದ್ದೆಯಲ್ಲಿಯೂ ಕೂಡ ಕನಸಾಗಿ ಬಂದು ಕಾಡ್ತದೆ. ಅದನ್ನ ನಿನಗೆ ಸಹಿಸಿಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಶಿವನು ಮತ್ತೆ ಮತ್ತೆ ಸತಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಕೊನೆಯದಾಗಿ ಸತಿಯು ನಾನು ಒಬ್ಳೇ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಹೇಳಿದಂಥದ್ದು, ನನ್ನನ್ನಾದ್ರೂ ಹೋಗ್ಲಿಕ್ಕೆ ಬಿಡಿ, ನೀವು ಬರ್ದೇ ಇದ್ರೂ ಪರವಾಗಿಲ್ಲ. ಅದಕ್ಕೆ ಉತ್ತರವಾಗಿ ಶಿವನು ಮುಂದುವರಿಸ್ತಾ 20ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಶಿವನು ಹೇಳ್ತಾ ಇರುವಂತದ್ದು, ವ್ಯಕ್ತಂ ತ್ವಮುತ್ಕೃಷ್ಟ ಗತೆ ಪ್ರಜಾಪತೆ ಪ್ರಿಯಾತ್ಮಜಾನಾಮಸಿ ಸುಭ್ರು ಮೇ ಮಶ್ಮತ ತಥಾಪಿ ಮಾನಂ ನ ಪಿತು ಪ್ರಪತ್ಸ್ಯತೆ ಮದಾಶ್ರಿತಾಯತ್ಕ ಪರಿತಪ್ಯತೆ ಯತಃ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಿಯ ಸುಂದರಿ ದಕ್ಷನಿಗೆ ತನ್ನ ಪುತ್ರಿಯರಲ್ಲೆಲ್ಲ ನೀನೇ ಪ್ರೀತಿ ಪಾತ್ರಳಾದವಳು ಎಂಬುದು ಕಂಡಂತೆಯೇ ಇದೆ. ಆದರೆ ನೀನು ನನ್ನ ಹೆಂಡತಿಯಾದ್ದರಿಂದ ನಿನಗೆ ಅವನ ಮನೆಯಲ್ಲಿ ಗೌರವ ಕೊಡುವುದಿಲ್ಲ. ನಿಜವಾಗಿ ನನಗೆ ಸಂಬಂಧಪಟ್ಟಿರುವುದರಿಂದಲೇ ನಿನಗೆ ಬೇಸರವಾಗುವ ಪ್ರಸಂಗ ಬರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಸತಿ ತಾನು ಮಾತ್ರ ಹೋದ್ರೂ ಕೂಡ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ. ಯಾಕಂದ್ರೆ ದಕ್ಷ ಈಗ ಸತಿಯನ್ನ ತನ್ನ ಮಗಳು ಅಂತ ಹೇಳಿ ನೋಡುವುದಕ್ಕಿಂತಲೂ ಇಲ್ಲಿ ಶಿವನ ಪತ್ನಿ ಅಂತ ಹೇಳಿ ನೋಡ್ತಾನೆ. ಹಾಗಾಗಿ ತನ್ನ ಪತ್ನಿಯಾಗಿ ನೀನು ನನ್ನ ಹೆಂಡತಿಯಾದ್ದರಿಂದ ಅವನ ಮನೆಯಲ್ಲಿ ನಿನಗೆ ಗೌರವ ಸಿಗುವುದಿಲ್ಲ ಅನ್ನುವಂಥದ್ದು ಶಿವನು ಹೇಳುವಂತಹ ಮಾತು. ಹಾಗಾಗಿ ನೀನು ಹೋಗಬೇಡ. ಇಷ್ಟಾದ್ಮೇಲೆ ಶಿವನಿಗೆ ದಕ್ಷನ ಮೇಲೆ ಏನಾದ್ರೂ ಸಿಟ್ಟಿದೆಯಾ, ದ್ವೇಷ ಇದೆಯಾ? ಅದಕ್ಕೋಸ್ಕರನೇ ದಕ್ಷನ ಯಜ್ಞಕ್ಕೆ ಹೋಗಬಾರದು ಅಂತ ಹೇಳಿ ಶಿವನು ತಡೀತಾ ಇದ್ದಾನ ಸತಿಯನ್ನ ಅನ್ನುವಂತಹ ಒಂದು ಯೋಚನೆ ಬರಬಹುದು. ಅದಕ್ಕೆ ಉತ್ತರವಾಗಿ ಶಿವನು ಮುಂದಿನ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಪಾಪಚ್ಯಮಾನೇನ ಹೃದಾತುರೇಂದ್ರಿಯ ಸಮೃದ್ಧಿ ಪೂರುಷ ಬುದ್ಧಿ ಸಾಕ್ಷಿಣಾಂ ಅಕಲ್ಪ ಏಷ ಮಧಿರೋಡು ಮಂಜಸ ಪರಂ ಪದಂ ದ್ವೇಷ್ಟಿ ಯಥಾಸುರಾ ಹರಿಂ. ಸೀತಾಲಕ್ಷ್ಮಿ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಅಹಂಕಾರದಿಂದ ವರ್ತಿಸುವವರು ಸದಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೋವನ್ನು ಅನುಭವಿಸುತ್ತಾನೆ. ಇಂತಹವನು ಆತ್ಮ ಸಾಕ್ಷಾತ್ಕಾರ ಹೊಂದಿದವರ ಸತ್ಕೀರ್ತಿಯನ್ನು ಸಹಿಸಲಾರನು. ಆತ್ಮ ಸಾಕ್ಷಾತ್ಕಾರ ಪಡೆಯುವ ಮಟ್ಟಕ್ಕೆ ಏರಲಾರದೆ ಅವನು ಅಂತಹವರನ್ನು ದ್ವೇಷಿಸುತ್ತಾನೆ, ರಾಕ್ಷಸರು ದೇವೋತ್ತಮ ಪರಮಪುರುಷರನ್ನು ದ್ವೇಷಿಸುವಂತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶಿವನ ಒಂದು ಮಹತ್ ಸ್ಥಾನ ಏನಿದೆ, ಶಿವತತ್ವ, ಅದನ್ನ ದಕ್ಷನಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶಿವನಿಗೆ ಎಲ್ಲರೂ ಕೂಡ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಆ ಒಂದು ಶಿವನ ಮಹತ್ ಸ್ಥಾನ ಅದನ್ನ ದಕ್ಷನು ತಾನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅದನ್ನ ಸಹಿಸಿಕೊಳ್ಳಿಕ್ಕೂ ಅವನಿಗೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ದಕ್ಷನು ಇಲ್ಲಿ ದ್ವೇಷವನ್ನ ತೋರಿಸ್ತಾ ಇರುವಂತದ್ದು. ಅಲ್ಲಿ ಯಜ್ಞದಲ್ಲಿ ಶಿವನು ನಿಂತುಕೊಳ್ಳಿಲ್ಲ ಅನ್ನುವಂಥದ್ದು ಒಂದು ಸಣ್ಣ ಕಾರಣ ಅಷ್ಟೇ. ಆದ್ರೆ ಅದೆಲ್ಲವೂ ಕೂಡ ಮುಖ್ಯವಾಗಿ ಹಿಂದಿನಿಂದಲೂ ದಕ್ಷನು ಶಿವನ ಬಗ್ಗೆ ಬೆಳೆಸಿಕೊಂಡು ಬಂದಿದ್ದಂತಹ ಆ ದ್ವೇಷ. ಹಿಂದೆ ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಶಿವನು ದೇವೋತ್ತಮ ಪರಮಪುರುಷನ ಒಂದು ಗುಣಾವತಾರವಾದ್ದರಿಂದ ಮತ್ತು ಅವನಿಗೂ ಪರಮಾತ್ಮನಿಗೂ ಇದ್ದ ನೇರ ಸಂಪರ್ಕದ ಕಾರಣ ಅವನಿಗೆ ಕೂರಲು ದಕ್ಷನಿಗಿಂತ ಉನ್ನತಾಸನವನ್ನು ಕೊಟ್ಟಿದ್ದರಿಂದ ದಕ್ಷನಿಗೆ ಶಿವನ ಬಗ್ಗೆ ದ್ವೇಷ ಇತ್ತು. ಹಾಗೂ ಇನ್ನೂ ಅನೇಕ ಕಾರಣಗಳು ಇದ್ದವು. ಆ ಶಿವನ ಉನ್ನತ ಸ್ಥಾನವನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗದೆ ದಕ್ಷನು ಈ ಒಂದು ಕಾರಣವನ್ನ ಇಟ್ಟುಕೊಂಡು ಶಿವನ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಮಾತನಾಡಿದ್ದಾನೆ. ಶಿವನ ಹಾಗೆ ಆತ್ಮಸಾಕ್ಷಾತ್ಕಾರ ಹೊಂದಿದವರ ಮಟ್ಟಕ್ಕೆ ಏರಲು ಅಸಾಧ್ಯವಾದ್ದರಿಂದ ಅಂತಹ ವ್ಯಕ್ತಿಗಳು ಈ ರೀತಿಯಾಗಿ ದ್ವೇಷ ಮಾಡುತ್ತಾರೆ. ಅಸುರರು ಅಂದ್ರೆ ರಾಕ್ಷಸರು ಅಥವಾ ನಾಸ್ತಿಕರು ಭಗವಂತನನ್ನ ದ್ವೇಷ ಮಾಡಿದ ಹಾಗೆ. ತಮಗೆ ಸಾಧ್ಯ ಆಗದೇ ಇರುವಂತದ್ದು ಬೇರೆಯವರಿಗೂ ಸಾಧ್ಯ ಆಗಬಾರದು ಅನ್ನುವುದು ಅವರ ಉದ್ದೇಶವಾಗಿರ್ತದೆ. ಇನ್ನು ಶಿವನು ಯಾಕೆ ಎದ್ದು ನಿಲ್ಲಿಲ್ಲ, ಇದು ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಸರಿ, ಒಂದು ಸಲ ಶಿವನು ಎದ್ದು ನಿಂತಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರ್ಲಿಲ್ಲ, ದಕ್ಷನಿಗೂ ಸಮಾಧಾನ ಆಗ್ತಿತ್ತು, ಯಾರು ಕೂಡ ಕಷ್ಟಪಡ್ಬೇಕಾಗಿರ್ಲಿಲ್ಲ. ಸುಮ್ಮನೆ ಒಂದು ದಕ್ಷ ಬಂದ, ಅಲ್ಲಿ ಶಿವನ ಒಂದ್ಸಲ ಎದ್ದು ನಿಂತ್ಕೊಂಡಿದ್ರೆ ಏನಾಗ್ತಿತ್ತು, ಸ್ವಲ್ಪ ಎದ್ದು ನಿಲ್ಬೋದಿತ್ತಲ್ಲ ಅನ್ನುವಂತಹ ಮಾತು, ಅನ್ನುವಂತಹ ಒಂದು ಅನುಮಾನ ನಮ್ಮ ಮನಸ್ಸಿನಲ್ಲಿ ಇರುವುದಾದ್ರೆ ಅದಕ್ಕೂ ಕೂಡ ಶಿವನು ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಾ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಯಶಾಯೈವನ ದೇಹಮಾನಿನೇ. ಜ್ಯೋತಿಶ್ರೀ ಮಾತಾಜಿ. ಕೃಷ್ಣ ಪ್ರಭುಜಿ. ಅನುವಾದ: ಪ್ರಿಯ ತರುಣಿಯೇ, ಬಂಧು ಮಿತ್ರರು ಪರಸ್ಪರ ಶುಭ ಕಾಮನೆಗಳನ್ನು ಹೇಳುವಾಗ ಎದ್ದು ನಿಂತು ಒಬ್ಬರನ್ನೊಬ್ಬರು ಸ್ವಾಗತಿಸಿ ಅಭಿನಂದಿಸುತ್ತಾರೆ. ನಿಜ. ಆದರೆ ಉನ್ನತ ಪಾರಮಾರ್ಥಿಕ ಮಟ್ಟವನ್ನು ತಲುಪಿದವನು ಪ್ರಾಜ್ಞನಾದ್ದರಿಂದ ಅಂತಹ ಪ್ರಣಾಮಗಳನ್ನು ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಸಲ್ಲಿಸುತ್ತಾನೆಯೇ ಹೊರತು ದೇಹದ ಜೊತೆಗೆ ಗುರುತಿಸಿಕೊಳ್ಳುವ ವ್ಯಕ್ತಿಗಲ್ಲ. ಹರೇ ಕೃಷ್ಣ. ಇದು ಶಿವನು ಯಾಕೆ ನಿಂತುಕೊಳ್ಳಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಕಾರಣ ಇಲ್ಲಿ ದಕ್ಷನಿಗೆ ಗೌರವ ಸಲ್ಲಿಸಬೇಕಾದ್ದು ಶಿವನ ಕರ್ತವ್ಯ ಅಂತ ಹೇಳಿ ಯಾರಾದ್ರೂ ವಾದಿಸುವುದಾದ್ರೆ, ವಿದ್ಯಾವಂತ ಸ್ವಾಗತಿಸುವಾಗ ಎದ್ದು ನಿಂತರೆ ಅಥವಾ ನಮಸ್ಕರಿಸಿದರೆ ಅವನು ಪ್ರತಿಯೊಬ್ಬನ ಹೃದಯದಲ್ಲಿ ಅಂತರ್ಯಾಮಿಗಿರುವ ಪರಮಾತ್ಮನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾನೆ. ಹಾಗಾದ್ರೆ ಶಿವನು ಯಾಕೆ ನೇರವಾಗಿ ನಮಸ್ಕರಿಸಲಿಲ್ಲ? ಯಾಕಂದ್ರೆ ಶಿವನು ಯಾವಾಗ್ಲೂ ಸಮಾಧಿ ಸ್ಥಿತಿಯಲ್ಲೇ ಇರುವಂತಹದ್ದು. ಭಗವಂತನ ಸಮಾಧಿ ಸ್ಥಿತಿಯಲ್ಲಿಯೇ ಶಿವನು ಸದಾಕಾಲ ಇರುವ ಕಾರಣ ಪ್ರತ್ಯೇಕವಾಗಿ ದಕ್ಷನು ಬಂದಾಗ ಎದ್ದು ನಿಂತು ಅವನಿಗೆ ನಮಸ್ಕಾರ ಮಾಡುವಂತಹ ಅಗತ್ಯ ಇರಲಿಲ್ಲ. ಪರಸ್ಪರ ಭಗವಂತನಿಗೆ ಅರ್ಪಿಸುತ್ತಾರೆ. ಇಲ್ಲಿ ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಶಿಷ್ಯನು ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಗುರುವು ಕೂಡ ಶಿಷ್ಯನಿಗೆ ನಮಸ್ಕಾರ ಮಾಡ್ತಾರೆ. ಅದರ ಅರ್ಥ ಆ ಪರಮಾತ್ಮ ರೂಪಿಯಾಗಿ ಭಗವಂತ ಆ ಶಿಷ್ಯನ ಹೃದಯದಲ್ಲಿ ಇರುವ ಕಾರಣಕ್ಕಾಗಿ ಆತನಿಗೂ ಕೂಡ ನಮಸ್ಕಾರವನ್ನ ಮಾಡುವಂತಹದ್ದು, ಆ ಶಿಷ್ಯನ ದೇಹದಲ್ಲಿರುವಂತಹ ಪರಮಾತ್ಮನಿಗೆ. ಹಾಗೆ ನಾವು ವೈಷ್ಣವ ನಮಸ್ಕಾರ ಪ್ರಣಾಮಗಳನ್ನ ಮಾಡುವುದರಿಂದ ಆ ವಿಷ್ಣುವಿಗೆ ನಮಸ್ಕಾರ ಮಾಡಿದ ರೀತಿಯಲ್ಲಿ ಹೇಳಿ ಭಾವಾರ್ಥದಲ್ಲಿ ಶ್ರೀ ಪ್ರಭುಪಾದರು ಬರೀತಾರೆ. ಶಿವನು ಆಗಾಗಲೇ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಾತ್ಮನಿಗೆ ನಮಸ್ಕರಿಸಿದ್ದನು. ಹೀಗಾಗಿ ಅವನು ದೇಹವೇ ತಾನು ಎಂದು ಭಾವಿಸಿದ ದಕ್ಷನಿಗೆ ಗೌರವ ಸಲ್ಲಿಸಿ ಆಗಿತ್ತು.
ದಕ್ಷ ಅಲ್ಲಿ ಬರುವಾಗಲೇ ಶಿವನು ಗೌರವಪೂರ್ವಕವಾಗಿ ಅವನಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆಗಿದೆ ದಕ್ಷಿಣ ಹೃದಯದಲ್ಲಿರುವಂತಹ ಪರಮಾತ್ಮನಿಗೆ. ಅವನ ದೇಹಕ್ಕೆ ನಮಸ್ಕಾರ ಮಾಡಿ ಗೌರವಿಸುವಂತಹ ಅಗತ್ಯ ಇರಲಿಲ್ಲ. ಯಾಕೆ ಇರಲಿಲ್ಲ? ಯಾಕಂದ್ರೆ ಆ ರೀತಿಯಾಗಿ ಮಾಡಬೇಕು ಅನ್ನುವಂತಹ ವಿಧಿ ಇಲ್ಲ. ಮತ್ತೆ ಎಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಆರಾಧನೆ ನಡೀತಾ ಇರ್ತದೋ ಅಲ್ಲಿ ನೂರಾರು ಜನ ಭಕ್ತರು ಜೊತೆಯಲ್ಲಿ ಸೇರಿರುವಾಗ ಅವರು ನನಗೆ ನಮಸ್ಕಾರ ಮಾಡಲಿಲ್ಲ ಅನ್ನುವಂತಹ ಒಂದು ಮಾತೇ ಬರಬಾರದು. ಯಾಕಂದ್ರೆ ಅಲ್ಲಿ ಮೂಲ ಉದ್ದೇಶ ಭಗವಂತನನ್ನ ತೃಪ್ತಿಪಡಿಸುವಂತಹದ್ದು. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ, ಶಿವನು ಅದೇ ಸಮಯದಲ್ಲಿ ಯಾಕೆ ಭಗವಂತನಲ್ಲಿ ಆ ಒಂದು ಸಮಾಧಿ ಸ್ಥಿತಿಯನ್ನು ಹೊಂದಿದ್ದ? ಬಾಹ್ಯ ಪ್ರಪಂಚದಲ್ಲಿ ಇರ್ಬೋದಿತ್ತಲ್ಲ, ಅಥವಾ ಬಾಹ್ಯ ವಿಚಾರಗಳ ಬಗ್ಗೆ ಆ ಒಂದು ಸಂದರ್ಭದಲ್ಲೇ ಯಾಕೆ ಶಿವನು ಸಮಾಧಿಯನ್ನ ಹೊಂದಿದ್ದ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಅದಕ್ಕೋಸ್ಕರ ವಸುದೇವ ಸ್ಥಿತಿ ಅಂತ ಹೇಳಿದ್ರೆ ಏನು ಅನ್ನುವುದನ್ನ 23ನೇ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸ್ತಾರೆ. ಈ ಶ್ಲೋಕ ನಾವು ಮೊದಲನೇ ಲೈನ್ ಏನಿದೆ ಬಹಳಷ್ಟು ಕಡೆಗಳಲ್ಲಿ ಇದನ್ನ ಕೇಳುತ್ತೇವೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ ಪಾವೃತ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋ ಹೃದೋಕ್ಷಜೇ ಮೇ ನಮತಾ ವಿಧೀಯತೆ. ನಾನು ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಾನ್ ವಾಸುದೇವನಿಗೆ ಸದಾ ಪ್ರಣಾಮಗಳನ್ನು ಸಲ್ಲಿಸುತ್ತಲೇ ಇರುತ್ತೇನೆ. ಕೃಷ್ಣ ಪ್ರಜ್ಞೆಯೇ ಶುದ್ಧವಾದ ಪ್ರಜ್ಞೆ. ಇದರಲ್ಲಿ ವಾಸುದೇವನೆಂಬ ದೇವೋತ್ತಮ ಪರಮಪುರುಷನು ಯಾವುದೇ ಆಚ್ಛಾದನೆ ಇಲ್ಲದೆ ಗೋಚರವಾಗುವನು. ಶಿವ ಹೇಳುವುದು ಕೇವಲ ದಕ್ಷ ಬಂದಾಗ ಮಾತ್ರ ಅಲ್ಲ, ನಾನು ಸದಾಕಾಲ ಸಮಾಧಿಯಲ್ಲೇ ಇರುವಂತದ್ದು. ಸದಾಕಾಲ ಸಮಾಧಿಯಲ್ಲಿ ಇರುವಂತಹ ವ್ಯಕ್ತಿ ಪ್ರತ್ಯೇಕವಾಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡುವಂತಹ ಅಗತ್ಯ ಏನಿದೆ? ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಶುದ್ಧ ಸತ್ವ ಅಂತ ಹೇಳಿದ್ರೆ ಏನು, ತ್ರಿಗುಣಗಳನ್ನ ಮೀರಿ ನಿಲ್ಲುವುದು ಹೇಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನ ವಿವರಿಸಿದ್ದಾರೆ. ಭಾವಾರ್ಥ ಬಹಳ ದೊಡ್ಡದಾಗಿದೆ ಈ ಒಂದು ಶ್ಲೋಕಕ್ಕೆ. ಎಲ್ಲರೂ ಕೂಡ ಒಮ್ಮೆ ಓದಿ ನೋಡಿ ಅದರಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಕೊನೆಗೆ ಶಿವನು ಒಂದೇ ಮಾತಲ್ಲಿ ಹೇಳುವಂಥದ್ದು, ಹೋಗಬೇಡ, ಹೋದ್ರೆ ನಿನಗೆ ಒಳ್ಳೇದಾಗುವುದಿಲ್ಲ. ನಿನಗೆ ನಿನ್ನ ತಂದೆ ದೇಹವನ್ನು ಕೊಟ್ಟಿದ್ದರೂ ಕೂಡ ನೀನು ಅವನನ್ನು ನೋಡಬಾರದು, ಏಕೆಂದರೆ ಅವನಿಗೂ ಅವನ ಅನುಯಾಯಿಗಳಿಗೂ ನನ್ನನ್ನು ಕಂಡರೆ ಆಗುವುದಿಲ್ಲ. ಗೌರವಾನ್ವಿತಳೆ, ಈ ರೀತಿ ದ್ವೇಷ ಇರುವುದರಿಂದಲೇ ಅವನು ನಿರಪರಾಧಿಯಾದ ನನ್ನನ್ನು ಕಠೋರವಾದ ಮಾತುಗಳಿಂದ ಅವಮಾನಗೊಳಿಸಿದ. ಶಿವನ ಹೆಂಡತಿ ಎನ್ನುವಂತ ಕಾರಣಕ್ಕೋಸ್ಕರ ಶಿವನು ದಾಕ್ಷಾಯಿಣಿಯು ದಕ್ಷಿಣ ಯಜ್ಞಕ್ಕೆ ಹೋಗಬಾರದು. ನಿನಗೆ ಯಾರು ದೇಹವನ್ನ ಕೊಟ್ಟಿದ್ದಾರೋ ಅವರೇ ನಿನ್ನ ದೇಹವನ್ನ ತೆಗೆದುಕೊಳ್ಳಬಹುದು, ಅಂದ್ರೆ ಹಿಂತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಇಲ್ಲಿ ಶಿವನು ಹೇಳುವಂತಹ ಮಾತಾಗಿದೆ. ತತ್ತೇ ನಿರೀಕ್ಷೋ ನತ್ಪಿತಾಪಿ ದೇಹಕೃತ್ ಅಂತ ಹೇಳಿದ್ರೆ ದೇಹವನ್ನ ನೀಡಿದವನು ಅನ್ನುವಂತಹ ಅರ್ಥ ಇದೆ. ಅದೇ ಸಮಯಕ್ಕೆ ದೇಹವನ್ನ ಸಾಯಿಸಿದವನು ಅಥವಾ ದೇಹವನ್ನ ತುಂಡು ಮಾಡಿದವನು ಅನ್ನುವಂತಹ ಅರ್ಥವೂ ಇದೆ. ಹಾಗಾಗಿ ನಿಮ್ಮ ತಂದೆ ನಿಮಗೆ ದೇಹವನ್ನ ನೀಡಿದ್ದಾರೆ, ಈಗ ಅದೇ ತಂದೆ ದೇಹವನ್ನ ನಾಶ ಮಾಡಲಿಕ್ಕೂ ಕೂಡ ಕಾರಣರಾಗಬಹುದು. ಸಂಭಾವಿತಸ್ಯ ಚ ಕೀರ್ತಿ ಮರಣಾದಿತಿರ್ಚತೆ, ಯಾರಿಗೆ ಸಂಭಾವಿತರಾಗಿದ್ದಾರೋ, ಯಾರು ಶ್ರೇಷ್ಠ ಸ್ಥಾನದಲ್ಲಿದ್ದಾರೋ ಅವರಿಗೆ ಅವಮಾನ ಅನ್ನುವುದು ಬಹಳ ಕಷ್ಟಕರ ಅಂತ ಹೇಳಿ ಶಿವನು ನಾನಾ ವಿಧವಾಗಿ ಸತಿಗೆ ಹೇಳ್ತಾ ಇದ್ದಾನೆ, ಹೋಗಬೇಡ. ಯದಿ ವೃಜಿಷ್ಯಸ್ಯತಿಹಾಯ ಮದ್ವಚೋ ಭದ್ರಂ ಭವತ್ಯಾ ನ ತತೋ ಭವಿಷ್ಯತಿ ಸಂಭಾವಿತಸ್ಯ ಸ್ವಜನಾತ್ ಪರಾಭವೋ ಯದಾ ಸ ಸದ್ಯೋ ಮರಣಾಯ ಕಲ್ಪತೆ. ಇದು 28ನೆಯ ಕೊನೆಯ ಶ್ಲೋಕ. ವರದ ಹೆಗ್ಡೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣಜಿ. ಹರೇ ಕೃಷ್ಣ. 25ನೇ ಶ್ಲೋಕ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಸೂಚನೆಯ ಹೊರತಾಗಿಯೂ ನನ್ನ ಮಾತುಗಳನ್ನು ನಿರ್ಲಕ್ಷಿಸಿ ನೀವು ಹೋಗಲು ನಿರ್ಧರಿಸಿದರೆ ಭವಿಷ್ಯವು ನಿಮಗೆ ಒಳ್ಳೆಯದಲ್ಲ. ನೀವು ಅತ್ಯಂತ ಗೌರವಾನ್ವಿತರು ಮತ್ತು ನಿಮ್ಮ ಸಂಬಂಧಿಕರಿಂದ ನೀವು ಅವಮಾನಿತರಾದಾಗ ಈ ಅವಮಾನವು ತಕ್ಷಣವೇ ಮರಣಕ್ಕೆ ಸಮಾನವಾಗಿರುತ್ತದೆ. ಹರೇ ಕೃಷ್ಣ ಕೃಷ್ಣಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈ ರೀತಿ ಶಿವನು ಸತಿಗೆ ಬೇರೆ ಬೇರೆ ರೀತಿಯಲ್ಲಿ ತಿಳಿಸಿ ಹೇಳಿದ್ದಾರೆ. ಆದ್ರೂ ಕೂಡ ಸತಿ ಯಜ್ಞಕ್ಕೆ ಹೋಗ್ತಾಳೆ. ಶಿವನ ಒಂದು ಅನುಮತಿ ಇಲ್ಲದೆ ಇದ್ರೂ ಕೂಡ ಹೋಗ್ತಾಳೆ. ಸತಿ ಅಲ್ಲಿಗೆ ಹೋದ್ಮೇಲೆ ಯಜ್ಞದಲ್ಲಿ ಏನೇನಾಯಿತು ಮತ್ತು ಸತಿ ದೇಹತ್ಯಾಗವನ್ನು ಮಾಡುವಂತಹ
ಸಮಸ್ಯೆ ಅಲ್ಲಿ ಏನು ಬಂತು ಇತ್ಯಾದಿ ವಿಚಾರಗಳನ್ನ ನಾವು ಮುಂದಿನ 4ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಸತಿಯ ದೇಹತ್ಯಾಗ ಅನ್ನುವಂತಹ ಅಧ್ಯಾಯ, ಅದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ.